ಜೈ ಶ್ರೀರಾಮ್. ಜೈ ರಘುವೀರ ಸಮರ್ಥ. ಪರಮಾರ್ಥ ಚಿಂತಾಮಣಿ 66. ಬರೀ ಇರವೇ ಜಗತ್ತಿಗೆಲ್ಲ ಕಾರಣವೆಂಬುದರ ಅರ್ಥ. ಇಲ್ಲಿ ಎರಡಿಲ್ಲ. ಬರೀ ಇರುವು ಬೇರೆ, ಜಗತ್ತು ಬೇರೆ, ಹಾವು ಬೇರೆ, ಹಗ್ಗ ಬೇರೆ, ಚಿನ್ನ ಬೇರೆ, ಒಡವೆ ಬೇರೆ ಇಲ್ಲ. ಆ ಥರ ಬಂದಿರೋದೇ ಕಷ್ಟ ನಮಗೆ. ನಮಗಲ್ಲಿ ಎಕ್ಸಾಂಪಲ್ನಲ್ಲಿ ಏನಾಗ್ಬಿಡುತ್ತೆ ಅಂದರೆ, ನನಗೆ ಹಗ್ಗನೂ ಇರುತ್ತೆ, ಹಾವು ಅಲ್ಲಿರಲ್ಲ. ನಾನು ಕನ್ಫ್ಯೂಸ್ ಮಾಡಿಕೊಂಡಾಗ ಹಾವು ಸ್ಮರಣೆ, ನೆನಪು, ಹಿಂದೆ ಎಲ್ಲೋ ನೋಡಿರ್ತೀನಿ, ಈಗ ಅಲ್ಲಿ ಹಾವಿಲ್ಲ, ಮತ್ತು ಇಲ್ವ ಬೇರೆ ಕಡೆ ಇದೆ, ಕಾಡಿನಲ್ಲೋ ಬಿಲದಲ್ಲೋ ಅಥವಾ ಹುತ್ತದಲ್ಲೋ ಇರುತ್ತೆ. ಬಟ್ ಇಲ್ಲಿ ನನಗೆ ಎಲ್ಲಿ ಭಯ ಆಗ್ತಾ ಇದೆಯೋ ಅಲ್ಲಿ ಇದೆಯಾ, ಅಲ್ಲಿಲ್ಲ ಅಷ್ಟೇ. ಆದರೆ ನಾವು ಹೇಳೋ ಆತ್ಮ ಮತ್ತು ಅನಾತ್ಮ ಅಂತ ಹೇಳುವಾಗ, ಅಥವಾ ಬರೀ ಇರವು ಜಗತ್ತು ಅಂತ ಹೇಳುವಾಗ ಎರಡು ಇಲ್ಲ. ಅಲ್ಲಿ ಇದೇ ಬಂದಿರೋದು ಕಷ್ಟ. ಒಂದೇ ಇರೋದು. ಹೋಗ್ಲಿ, ಮಣ್ಣಿಂದ ಗಣಪತಿ ಮಾಡಿರ್ತೀವಿ, ತೋರಿಸ್ರಪ್ಪ ಎರಡು. ನೀವು ಮಣ್ಣು ಇದೆ, ಗಣಪತಿನೇ ಇದೆ, ತೋರಿಸಿ ನೋಡೋಣ. 10 ಅಡಿ ಗಣಪತಿ ಮಾಡ್ತೀರಾ, ಕೆಳಗಡೆಯಿಂದ 5 ಅಡಿ ಮಣ್ಣು, ಮೇಲ್ಗಡೆ 5 ಅಡಿ ಗಣಪತಿ ತೋರಿಸಿ. ಅಥವಾ ತುಂಬ ದೊಡ್ಡ ಗಣಪತಿ ಮಾಡ್ತಾರಲ್ವ, ಹಿಂದೆಯಿಂದ ಹೊಟ್ಟೆ ಕಡೆವರೆಗೂ ಆ ಹೊಕ್ಕಳ ಹತ್ರ ಒಂದು ಗೆರೆ ಹಾಕ್ಬಿಟ್ಟು ಮೇಲಿಂದ ತಲೆಯಿಂದ ಹಿಂಗೆ ಸೀಳಿಬಿಟ್ರೆ, ಹಿಂದೆಯಿಂದ ಅರ್ಧ ಮಣ್ಣು ಮತ್ತು ಆ ಅರ್ಧದಿಂದ ಮುಂದಕ್ಕೆ ಗಣಪತಿ ತೋರಿಸಿ ನೋಡೋಣ. ತೋರ್ಸಕ್ಕೆ ಬರಲ್ಲ. ಒಂದೇ ವಸ್ತುನ ತಪ್ಪಾಗಿ ನಾವು ತಿಳ್ಕೊತೀವಿ. ನಾವು ಗಣಪತಿ ಕೊಡು ಅಂತೀವಿ, ಅವನು ಗಣಪತಿ ಅಂತಲೇ ಅಂದ್ಕೊಂಡು ಕೊಡ್ತಾನೆ, ಇಲ್ಲ ಅಂತಲ್ಲ. ಅವನ ದೃಷ್ಟಿನೆಲ್ಲದ ಮಣ್ಣು. ಆದರೆ ವ್ಯವಹಾರದಲ್ಲಿ ನಾವು ತಗೊಳ್ಳೋವಾಗ ಏನು ಮಾಡ್ತೀವಿ ಅಂದರೆ, ಈಗ ಮಣ್ಣಿನಿಂದ ಗಣಪತಿ ಮಾಡ್ದ, ನಿಜ, ಕಾರ್ಯಕಾರಣ ಬಂದಿದ್ದ ತಕ್ಷಣ ಮಣ್ಣು ಪೂರ್ಣ, ಗಣಪತಿ ಪೂರ್ಣ ಹೇಳಕ್ಕೆ ಬರಲ್ಲ. ಹೆಂಗಿದೆ ನೋಡಿ. ಆದರೆ ಆತ್ಮನ ಹೇಳುವಾಗ ನಾನು ಅದು ಪೂರ್ಣ ಮದಂ ಪೂರ್ಣಂ ಇದಂ ಅಂತ ಹೇಳ್ತೇನೆ. ಎಷ್ಟು ವ್ಯತ್ಯಾಸ ಇರುತ್ತೆ ನೋಡಿ. ಎಕ್ಸಾಂಪಲ್ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೋಬೇಕು, ಪೂರ್ತಿ ತೊಗೊಳಕ್ಕೆ ಹೋಗಬಾರ್ದು. ಏನೋ ಒಂದು ನಿಮಗೆ ತಿಳಿಸೋದಕ್ಕೋಸ್ಕರ ಉಪಯೋಗಿಸ್ತಾರೆ ನೋಡಿ. ಎಲ್ಲನೂ ನೀವು ಅದಕ್ಕೇನಾದರೂ ಹೋಲ್ಸೋಕೆ ಹೋದರೆ ಹೊಂದೋದಿಲ್ಲ. ಈಗ ಮಣ್ಣು ಗಣಪತಿಲಿ ಎಷ್ಟಿದೆಯೋ ಅಷ್ಟೇ ಇರೋದು, ಬೇರೆ ಕಡೆ ಮಣ್ಣಿಲ್ವಾ? ಕೋಟಿಗಟ್ಟಲೆ ಗಣಪತಿ ಮಾಡೋಷ್ಟು ಮಣ್ಣಿದೆ. ಅದನ್ನು ಪೂರ್ಣ ಅಂತ ಹೆಂಗೆ ಹೇಳ್ತೀರಾ? ಅದಕ್ಕೋಸ್ಕರನೇ ಎಕ್ಸಾಂಪಲ್ ಎಷ್ಟು ಬೇಕೋ ಅಷ್ಟು ತಗೋಬೇಕು. ಇರಲಿ, ಒಟ್ಟಿನಲ್ಲಿ ಏನಾಯಿತು, ಬರೀ ಇರವು ಜಗತ್ತಿಗೆಲ್ಲ ಕಾರಣ. ಇಲ್ಲಿ ಕಾರಣ ಅಂತ ಅಂದಿದ ತಕ್ಷಣ ಕಾರ್ಯಕಾರಣ ಭಾವ ಬಂತು. ನಾವು ಲೌಕಿಕದಲ್ಲಿ ಈ ಮನಸ್ಸು ಕೆಲಸ ಮಾಡಬೇಕಾದ್ರೆ ಇದಕ್ಕೆ ಕಾರ್ಯಕಾರಣ ಭಾವ, ವ್ಯವಹಾರ ನಡಿಬೇಕಾದ್ರೆ ಇದು ಬೇಕೇ ಬೇಕು. ಇಲ್ಲದಿದ್ದರೆ ಎರಡು ಇರೋಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಇದು ಅವಸ್ಥೆ ಒಳಗಡೆ ಇರಬೇಕು. ಅಲ್ಲಿ ನಿಮಗೆ ಅದ್ವೈತಕ್ಕೆ ಹೊಂದದೇ ಇಲ್ಲ. ಅಲ್ಲಿ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಇಷ್ಟೇ ಸಾಕಾಗೋದಿಲ್ಲ ವ್ಯವಹಾರ ಆಗೋದಕ್ಕೆ. ಮತ್ತಿನ್ನೇನು ಬೇಕು? ದೇಶ ಇರಬೇಕು, ಕಾಲ ಇರಬೇಕು, ಕಾರ್ಯಕಾರಣ ಭಾವ ಇರಬೇಕು. ಆದರೆ ಇಲ್ಲಿ ಹೇಳುವಂಥದ್ದು ಕಾರ್ಯಕಾರಣ. ಈ ಪ್ರಪಂಚ ತೋರ್ತಾ ಇದೆ. ಫಸ್ಟ್ ಎತ್ಕೊಂತ ನಾವು ಕೂಡ ಹಾಗೆ ಹೇಳ್ತೀವಿ. ನಿಮ್ಗೆ 6ನೇ ಅಧ್ಯಾಯ ಪ್ರಪಂಚ ಹೆಂಗೆ ಸೃಷ್ಟಿಯಾಯಿತು ಅಂತ ಹೇಳಿದ್ರು, ಪರಮಾತ್ಮನು ಯೋಚನೆ ಮಾಡಿ ಆಕಾಶವನ್ನು ಸೃಷ್ಟಿ ಮಾಡ್ದ ಅಂತ ಒಂದು ಕಡೆ. ಇನ್ನೊಂದು ಕಡೆ ಅವನು ಬೆಂಕಿಯನ್ನು ಸೃಷ್ಟಿ ಮಾಡ್ದ. ವಾಯುವಿಂದ ಬೆಂಕಿ ಅಲ್ಲಲ್ಲ, ಬೆಂಕಿಯಿಂದ ಜಲ, ಜಲದಿಂದ ಪೃಥ್ವಿಯಿಂದ ಔಷಧ, ಮನುಷ್ಯರು ಅಂತ ಹಿಂಗೆ ತೊಗೊಂಬರ್ತಾರೆ. ಏನಾದರೂ ಆಗಲಿ, ಅಲ್ಲಿಗೇನಾಯಿತು, ಪರಮಾತ್ಮನು ಕಾರಣ ಮತ್ತು ಈ ಅಗ್ನಿ ಇವೆಲ್ಲ ಕಾರ್ಯ ಅಂತ ಹಾಗೆ ತೊಗೊಂಬರ್ತೀವಿ. ಆದರೆ ಎಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ತಿಳಿಸ್ತಾರೆ. ಇಲ್ಲಿ ನಾವು ಅದನ್ನು ತಿಳ್ಕೋಬೇಕು.
ಹಿಂಗೆ ಹೆಚ್ಚು ಕಡಿಮೆ ಆಗೋದಕ್ಕೆ ಕಾರಣ ಏನು ಅಂತಂದರೆ, ನಾವು ಪ್ರಪಂಚದಲ್ಲಿ ವ್ಯವಹಾರ ಮಾಡಬೇಕಾದ್ರೆ ನಮಗೆ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಆದರೆ ಇಲ್ಲಿ ವ್ಯಾಪಕ ಯುಕ್ತಿ ಅವಸ್ಥಾತ್ರಯದಲ್ಲಿ ಹೇಳುವಾಗ ಆ 5 ಹೆಗ್ಗುರುತುಗಳು, 5ನೇದರಲ್ಲಿ ವ್ಯಾಪಕ ಯುಕ್ತಿ ಅಥವಾ ಸತ್ತರ್ಕ ಅಂತ ಹೇಳಿದರು. ಆ ಎರಡನ್ನ ಹೇಳಿದ್ರು, ನಮಗೆ ಗೊತ್ತಿದೆ, ಗಮನ ಇದೆ. ಆದ್ದರಿಂದ ಅನುಭವದ ಕಣ್ಣಿನಿಂದ ನೋಡಬೇಕು. ಅನುಭವದ ಕಣ್ಣಿನಿಂದ ನೋಡೋದು ಹೇಗೆ? ನಿದ್ರೆಯನ್ನು ನಿದ್ದೆ ಕಣ್ಣಿನಿಂದ, ಎಚ್ಚರವನ್ನು ಎಚ್ಚರದ ಕಣ್ಣು, ಕನಸನ್ನು ಕನಸಿನ ಕಣ್ಣಿನಿಂದ ನೋಡಿ ಎಚ್ಚರದಲ್ಲಿ ಅವುಗಳನ್ನ ಹೇಗೆ ನಮ್ಗೆ ಅನುಭವ ಆಯಿತೋ ಆ ಅನುಭವವನ್ನು ತಂದು ವಿಚಾರ ಮಾಡಬೇಕು ಅಂತ. ಹಾಗೆ ಈಗ ಎಚ್ಚರದಲ್ಲಿ ಶರೀರ ಸತ್ಯ, ಕನಸಿನಲ್ಲಿ ಭಿಕ್ಷುಕನ ಶರೀರ ಸತ್ಯ, ಅದನ್ನು ತಗೊಂಬಂದು ಚಿಂತನೆ ಮಾಡೋರು ಅಂತ. ಅದಕ್ಕೋಸ್ಕರನೇ ಹೇಗೆ ಎಚ್ಚರಕ್ಕೆ ಪೂರ್ತಿ ಇಂಪಾರ್ಟೆನ್ಸ್ ಕೊಡ್ತೀವೋ ಕನಸಿಗೂ ಇಂಪಾರ್ಟೆನ್ಸ್ ಕೊಡು ಅಂತ ಹೇಳಿದ್ರು. ಹಾಗೆ ನೋಡಬೇಕು. ಈ ರೀತಿ ನೋಡದೇ ಇದ್ದರೆ ಏನಾಗುತ್ತೆ? ಇವಾಗ ಆಗ್ತಾ ಇದೆಯಲ್ಲ, ಹಿಂಗಾಗತ್ತೆ. ನಮ್ಮ ಎಚ್ಚರದಲ್ಲಿರುವ ಬುದ್ಧಿ ಇದೆಯಲ್ವಾ, ಅದನ್ನು ಕೇಳಕ್ಕೆ ಹೋಗಬಾರ್ದು. ಮನಸ್ಸು ಬುದ್ಧಿ ಗೊತ್ತಲ್ವ ನಮಗೆ, ಅದನ್ನು ಕೇಳಿದರೆ ಒಂದು ಸರಿ ಒಂದೊಂದು ಹೇಳುತ್ತೆ. ಅದೇ ರೀತಿ ಬುದ್ಧಿಗೆ ಸಂಬಂಧ ಜ್ಞಾನ ಇಲ್ಲದೆ ಯಾವುದನ್ನು ತಿಳಿಸೋದಕ್ಕೆ ಬರಲ್ಲ. ಅದಕ್ಕೇನಾದರೂ ಒಂದು ಕನೆಕ್ಷನ್ ಇರಬೇಕು. ಅದಕ್ಕೋಸ್ಕರ ಅದೇನು ಮಾಡುತ್ತೆ, ಎಚ್ಚರದಕ್ಕೂ ಕನಸಿಗೂ ಒಂದು ಕನೆಕ್ಷನ್ ಮಾಡ್ತಾನೇ ಇರುತ್ತೆ. ಅಲ್ಲಪ್ಪ, ಎಚ್ಚರದಲ್ಲಿರೋ ಮನಸ್ಸು ಸೂಕ್ಷ್ಮವಾಗಿರೋದಲ್ಲಿ ಬಂದಿರುತ್ತೆ, ಸೂಕ್ಷ್ಮ ಶರೀರ ಇರುತ್ತೆ ಅಂತ ಹಿಂಗೆಲ್ಲ ಮಾಡುತ್ತೆ. ಹೋಗಲಿ, ನಿದ್ದೆನಲ್ಲಿ ಇನ್ನೂ ಒಂದು ಬರೀ ಅಲ್ಲಿ ಎಲ್ಲ ಇರಲ್ಲ, ಬರೀ ಮನಸ್ಸಿರುತ್ತೆ, ಹಿಂಗೇನೇನೋ ಕಲ್ಪನೆ ಮಾಡುತ್ತೆ. ಇದಕ್ಕೆ ಸಂಬಂಧ ಇದೆ, ವ್ಯವಹಾರ ಮಾಡೋಕ್ಕೆ ಬರಲ್ಲ. ದೇಶ ಇರಬೇಕು, ಕಾಲ ಇರಬೇಕು. ಯಾಕೆಂದರೆ ಅದಕ್ಕೆ ಆ ಥರ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಆದರೆ ಪರಮಾರ್ಥದ ವಿಚಾರ ನಾವು ಮಾಡೋಕ್ಕೆ ಹೋದಾಗ ಈ ಸಂಬಂಧಗಳು ಹೊಂದೋದಿಲ್ಲ. ಮುಂದಕ್ಕೆಲ್ಲ ನೋಡೋಣ, ಪ್ರಶ್ನೋತ್ತರ ರೂಪದಲ್ಲಿ ಚೆನ್ನಾಗಿ ಬರುತ್ತೆ. ನಿಜವಾಗಿ ನೋಡಿದ್ರೆ ಅವಸ್ಥೆಗಳು 3 ಅಲ್ಲ. ನೀವು ಮನಸ್ಸನ್ನು ಕೇಳಿ, ಅದು 3 ಅನ್ನುತ್ತೆ. ಬುದ್ಧಿನ ಕೇಳಿ, 3 ಅಂತ ಹೇಳುತ್ತೆ. ಕೆಳಕ್ಕೆ ಹೋಗಬಾರ್ದು. ಮತ್ತು ಯಾತ್ರಿಂದ ನೋಡಬೇಕು? ಅನುಭವದ ಕಣ್ಣಿನಿಂದ ನೋಡಿ 3 ಅಂತ ಹೇಳ್ಸಿ ನೋಡೋಣ. ಯಾಕೆ ಅಂತಂದರೆ ಒಂದಿದ್ದಾಗ 2 ಇರಲ್ಲ. ಈ 3 ಅಂತ ಹೇಳೋದು ಬುದ್ಧಿ. ಅದಕ್ಕೋಸ್ಕರ ಮತ್ತು ಈ ಅವಸ್ಥೆಗಳನ್ನ ಹೇಳುವಾಗ ಪರಿಣಾಮ ತಗೊಂಬಂದು ತೋರಿಸುತ್ತೆ ಅವಸ್ಥೆಗಳಿಗೆ, ಮತ್ತು ಕಾರ್ಯಕಾರಣ ಭಾವ ತೋರಿಸುತ್ತೆ. ಆತ್ಮನು ಕಾರಣ, ಅವಸ್ಥೆಗಳು ಕಾರ್ಯ ಅನ್ನುತ್ತೆ, ಮತ್ತು ಅವುಗಳಿಗೆ ಸಂಬಂಧ ತಗೊಂಬರುತ್ತೆ. ಇಷ್ಟು ತಪ್ಪು ಕೆಲಸ ಮಾಡುತ್ತೆ ಬುದ್ಧಿನ ಕೇಳಿದ್ರೆ. ಹಾಗೆ ಮತ್ತು ಪರಿಣಾಮ ಆಗಬೇಕು ಅಂತಂತಂದರೆ, ಹೇಗೆ ಮಣ್ಣು ಮಡಕೆ ಆಗಿ ಬೀಜ ಮರವಾಗಬೇಕಾದ್ರೆ ಅಲ್ಲಿ ಪರಿಣಾಮವಾಗಬೇಕು. ಮೊಸರು ಬೆಣ್ಣೆ ಆಗಿ ಹಾಲು ಮೊಸರಾಗಿ ಬೆಣ್ಣೆಯಾಗಿ ತುಪ್ಪ ಆಗಬೇಕಾದ್ರೆ ಪರಿಣಾಮ ಆಗಬೇಕು. ದೇಶದಲ್ಲಿರಬೇಕು, ಕಾಲದಲ್ಲಿರಬೇಕು, ಅವಸ್ಥೆಯಲ್ಲಿರಬೇಕು. ಮತ್ತು ಅದರ ಜೊತೆಗೆ ನೀವು ಅದಕ್ಕೆ ಹಾಕಬೇಕಾದ್ರೆ ಒಂದು ಸ್ವಲ್ಪ ಹುಳಿ ಹಾಕಬೇಕು, ಮತ್ತು ಕಾಯಿಸಬೇಕು, ಮತ್ತು ಕಡಿಬೇಕು, ಯಾರಾದರೂ ಒಬ್ಬರು ಇರಬೇಕು. ಇಷ್ಟು ಬೇಕು. ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸರಕಾರಣ ಕಾರಣಗಳು ಬೇಕು. ದೇಶದಲ್ಲಿರಬೇಕು, ಕಾಲದಲ್ಲಿರಬೇಕು, ಕಾರ್ಯಕಾರಣ ಭಾವ ಹೊಂದಬೇಕು, ಮತ್ತು ಅವಸ್ಥೆ ಒಳಗಡೆ ಇರಬೇಕು, ಮತ್ತು ಈ ಬುದ್ಧಿ ಇವೆಲ್ಲ ಇರಬೇಕು. ಇಲ್ಲಿ ಹೇಳಬೇಕಾದ ನಾವು ಇಷ್ಟೆಲ್ಲ ನೋಡಿದ್ದಾಯಿತು. ಆದರೆ ನಾವು ಸಾಮಾನ್ಯವಾಗಿ ಸುಷುಪ್ತಿ ಅಂತ ಕರೆದರೆ ಅಲ್ಲಿ ದೇಶಕಾಲಗಳೇ ಇಲ್ಲ. ಆತ್ಮನು ದೇಶಕಾಲ ನಿಮಿತ್ತಿಗಳಿಗೂ ತಿರುಳಾಗಿರ್ತಾನೆ. ಈಗ ದೇಶಕಾಲ ಅಂತ ನಾವು ವಿಚಾರ ಮಾಡೋದು ಯಾತ್ರಿಂದ? ದೇಶಕಾಲಕ್ಕೆ ಆಧಾರ ಯಾವುದು? ಅವಸ್ಥೆಗಳು. ಅವಸ್ಥೆಗಳಿಗೆ ಆಧಾರ ಯಾವುದು? ಆತ್ಮನೇ. ಅದಕ್ಕೋಸ್ಕರ ದೇಶಕಾಲಗಳು ಕೂಡ ಆತ್ಮನೇ ದೇಶಕಾಲಗಳಾಗಿ ತೋರ್ತಾ ಇದ್ದಾನೆ. ಫಸ್ಟ್ ಆಫ್ ಆಲ್ ಆತ್ಮನು ಅವಸ್ಥೆಗಳಾಗಿ ತೋರ್ತಾ ಇದ್ದಾನೆ, ಮತ್ತು ಅವಸ್ಥೆಗಳೇ ಒಳಗಡೆ ಇರೋದು ಅವನೇ. ಬರೀ ಇರುವೆ ದೇಶಕಾಲ ನಿಮಿತ್ತಗಳಾಗಿ ತೋರ್ಕೊಳ್ತಾ ಇದೆ. ಮತ್ತು ನಾವು ಲೋಕದಲ್ಲಿ ಪ್ರಸಿದ್ಧವಾಗಿರೋ ಬೀಜ, ಮರ, ಇವಾಗ ಇಷ್ಟು ಹೇಳಿದ್ವಲ್ಲ, ಹಾಗಲ್ಲ. ಅದನ್ನು ಹೇಳೋದು ನಾನು ಹಿಂದೆ ಏನಾಗಿದೆ ಅದನ್ನು ಮೇಲ್ಕಾಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿವರೆಗೂ ನಾವು ನಿನ್ನೆ ಮಾಡಿದ್ವಿ. ಈಗ ನಾನು ಕಂಪ್ಲೀಟ್ ಮಾಡಬೇಕಾಗಿದೆ ಅದನ್ನು. 66 ಮುಗಿಸ್ಬೇಡ.
ಈ ಕಾರ್ಯಕಾರಣ ಅನ್ನೋದು ಲೋಕದಲ್ಲಿ ಪ್ರಸಿದ್ಧವಾಗಿರುತ್ತೆ. ಅದೇ ತಗೊಂಬಂದು ನಾವು ಇದಕ್ಕೆ ಮಾಡಕ್ಕೆ ಬರಲ್ಲ. ಅದು ಇಂಪಾರ್ಟೆಂಟ್ ಅಷ್ಟೇ. ಈಗ ಯಾರಾದರೂ ಪುಸ್ತಕ ನೋಡ್ಕೊತಾ ಇದ್ದರೆ 66 105ನೇ ಪೇಜ್ನಲ್ಲಿ 2ನೇ ಪ್ಯಾರ. ಅಂತೂ ಬರೀ ಇರವು ಎಚ್ಚರ ಕನಸುಗಳೆಂಬುದು ನಾವು ಹೇಳುವಾಗ ಲೋಕದಲ್ಲಿ ಜನರು ಆಡಿಕೊಳ್ಳುವ ಕಾರ್ಯಕಾರಣ ಸಂಬಂಧವು ಇವೆರಡಕ್ಕೂ ಇಲ್ಲ ಅಂತ ಏರ್ಪಡುತ್ತೆ. ಅಂದರೆ ಇರುವು ಅಂತಂದ್ರೆ ಒಂದೇ, ಆತ್ಮನು ಅಂತಂದ್ರೆ ಒಂದೇ. ನಿಮ್ಗೆ ಅದು ಕನ್ಫ್ಯೂಷನ್ ಆಗುತ್ತೆ ಅಂದರೆ ನಾನು ಅರಿವು ಅಂತ ಅರಿವಲ್ಲ, ಎಲ್ಲ ಒಂದೇ, ಆತ್ಮ ಅಂತ ಇಟ್ಕೊಳ್ತೇನೆ. ಆತ್ಮನಿಗೂ ಅವಸ್ಥೆಗಳಿಗೂ ಏನಪ್ಪ ಕಾರ್ಯಕಾರಣ ಸಂಬಂಧ ಇದೆ ಹೇಳಿ? ಏನೂ ಇಲ್ಲ. ಆದರೆ ಹೇಳುವಾಗ ಹಂಗೆ ಹೇಳ್ತಾರೆ, ಆತ್ಮನು ಸೃಷ್ಟಿ ಮಾಡಿದ ಪ್ರಪಂಚವನ್ನು ಅಂತ. ಇರುವು ಅಂದ್ರೂ ಒಂದೇ, ಅರಿವು ಅಂತಂದರೆ ಒಂದೇ, ಆನಂದ ಅಂತಂದ್ರೂ ಒಂದೇ, ಮೂರಿಲ್ಲ. ಮತ್ತು ಅದನ್ನು ಆತ್ಮ ಅಂತಂದ್ರೂ ಒಂದೇ. ಏನಿದೆ ಕಾರ್ಯಕಾರಣ? ಆತ್ಮನು ಕಾರಣ. ಹೇಗೆ ನಮಗೆ ಒಡವೆ ಆಗಬೇಕಾದ್ರೆ ಚಿನ್ನ ಕಾರಣವಾಗಿರಬೇಕು, ಒಡವೆಗಳು ಕಾರ್ಯ, ಅದರ ರಿಸಲ್ಟ್. ಆ ಥರ ಆತ್ಮನು ಕಾರಣ. ಅದರಿಂದ ಈ ಅನಾತ್ಮಗಳು ತೋರ್ತಾ ಇದೆ. ಅನಾತ್ಮ ಅಂದರೆ ಅವಸ್ಥೆಗಳು 3. ತಿರ್ಗಾ ಶುರುವಾಯ್ತು ನೋಡಿ. ನಿಮಗೆ ದ್ವೈತ ಬಂದಿದ್ದ ತಕ್ಷಣ 1, 2, 3 ಆತ್ಮ ಅನಾತ್ಮ 2 ಎಲ್ಲ ಶುರುವಾಗ್ಬಿಡುತ್ತೆ. ರೋಗ ಇಲ್ಲಿಂದನೇ ಶುರುವಾಗ್ಬಿಡುತ್ತೆ. ಇದು ಎಚ್ಚರದಲ್ಲಿ ಹೊಂದುತ್ತಷ್ಟೇ ಕಾರ್ಯಕಾರಣ ಭಾವ. ಇವೆರಡಕ್ಕೂ ಕಾರ್ಯಕಾರಣ ಭಾವ ಸಂಬಂಧ ಇಲ್ಲ. ಮತ್ತು ಏನಂತ ಹೇಳ್ತೀರಾ ನೀವು? ಅವಸ್ಥೆಗಳು ತೋರ್ತಾ ಇದೆಯಲ್ಲ, ಅದಕ್ಕೇನು ಹೇಳ್ತೀರಾ ಅಂತಂದರೆ, ಹಾವು ತೋರ್ತಾ ಇದೆಯಲ್ಲ, ಏನು ಸಂಬಂಧ ಕೊಡ್ತೀರಪ್ಪ? ಏನು ಕಾರ್ಯಕಾರಣ ಭಾವ ಕೊಡ್ತೀರಾ? ಹಗ್ಗ ಕಾರಣ, ಹಾವು ಕಾರ್ಯ ಹೇಳ್ತೀರಾ? ಹೇಳಿ, ಎರಡೆಲ್ಲಿದೆ ತೋರಿಸಿ. ಅದೇ ರೀತಿ ಅಕಸ್ಮಾತ್ ನೀವು ಹೇಳಬೇಕಾದ್ರೆ ಆತ್ಮನು ಕಾರಣ, ಅವಸ್ಥೆಗಳು ಅಥವಾ ಅನಾತ್ಮ ಕಾರ್ಯ ಅಂತ ಹೇಳಬೇಕು. ಆದರೆ ನಾವು ಹೇಳುವಾಗ ಹೀಗೆ ಹೇಳ್ತೀವಿ, ಹಗ್ಗವೇ ಹಾವಾಗಿ ತೋರ್ಕೊತಾ ಇದೆ. ಹಾವು ಅಂತ ಇರಬೇಕಾದ್ರೆ ಹಗ್ಗ ಇರಬೇಕು. ಆ ಇರುವು ಸಾಲ ತಗೊಂಬಂದಿದೆ, ಅದಕ್ಕೆ ನಾವು ಹಾಗೆ ಹೇಳ್ತೀವಿ. ಅದೇ ರೀತಿ ಆತ್ಮನೇ ಅವಸ್ಥೆಗಳಾಗಿ ತೋರ್ಕೊತಾ ಇದ್ದಾನೆ, ಇರವೇ ಅವಸ್ಥೆಗಳಾಗಿ ತೋರ್ತಾ ಇದೆ. ಹಂಗೆ ಹೇಳಬೇಕು. ಇರುವು ಕಾರಣವೆಂದು, ಈ 2 ಅವಸ್ಥೆಗಳು ಕಾರ್ಯವೆಂದು ನಾವು ಹೇಳುವುದಾದರೂ, ಕಾರ್ಯಕಾರಣ ಎಂಬ ಮಾತುಗಳಿಗೆ ನಾವು ಹೊಸದಾಗಿ ಬೇರೆ ಒಂದು ಪಾರಿಭಾಷಿಕ ಅರ್ಥವನ್ನು ಕಲ್ಪಿಸ್ಕೋಬೇಕು ಅಂತಾರೀ. ಯಾಕೆಂತಂದ್ರೆ ನಮಗೆ ವ್ಯವಹಾರ ಮಾಡಿ ಅಲ್ಲಿ ರೂಢಿಯಾಗ್ಬಿಟ್ಟಿದೆ. ಈಗ ಹಿಂದೆ ನಾವು ಒಂದು ಸಾರಿ ಹೀಗೆ ಬಂದಿದ್ವಿ. ಅವಸ್ಥೆಗಳು ಅಂತಂದರೆ ನಮ್ಮ ಲೋಕದ ವ್ಯವಹಾರದಲ್ಲಿ ಅವಸ್ಥೆ ಅಂದರೆ ಏನು ಹೇಳ್ತೀವಿ? ನಾವೆಲ್ಲ ನೋಡಿದ್ವಿ. ಆ ಪೀಚು ಕಾಯಾಗೋದು, ಹಣ್ಣಾಗೋದು, ಮತ್ತು ವಾಪಸ್ ಬರೋದಿಲ್ಲ. ಮತ್ತು ಹುಟ್ಟಿದ ಮೇಲೆ ಮಗು ಬೆಳೆದು ದೊಡ್ಡವನಾಗಿ ಮತ್ತು 6 ಬದಲಾವಣೆಗಳಾಗಿ ವಯಸ್ಸಾಗಿ ಸತ್ತೋಗ್ತಾನಲ್ಲ, ಅದನ್ನು ಅವಸ್ಥೆ ಅಂತ ಕರೀತಾರೆ. ಹಾಗೂ ಅಲ್ಲ. ಮತ್ತು ಇದು ಕಾಲದಲ್ಲಾಗೋ ಪರಿಣಾಮಗಳು. ಇನ್ನು ದೇಶದಲ್ಲಾಗೋದು, ಮೇಲ್ಗಡೆ ಇರುವಂಥ ಹಣ್ಣು ಉದುರಿ ರೆಂಬೆ ಮೇಲೆ ಬಂದು ದೇಶದಿಂದ ದೇಶಕ್ಕೆ ಬದಲಾವಣೆಯಾಗಿ ನೆಲದ ಮೇಲೆ ಬಂದು ಕೂತ್ಕೊಳ್ಳೋದು. ಹಾಗೂ ಅಲ್ಲ. ಅಥವಾ ನಾವು ರೈಲ್ವೆ ಸ್ಟೇಷನ್ನಲ್ಲಿ ನಿಂತ್ಕೊಂಡು ಇಲ್ಲಿಂದ ತುಮಕೂರು ಸ್ಟೇಷನ್ಗೆ ಹೋದೆ, ತುಮಕೂರಿಂದ ಚಿತ್ರದುರ್ಗಕ್ಕೆ ಹೋದೆ, ಚಿತ್ರದುರ್ಗದಿಂದ ದಾವಣಗೆರೆಗೆ ಹೋದೆ ಅಂತ ಹೇಳೋಂಗೂ ಅಲ್ಲ. ಇಷ್ಟು ಅಲ್ಲ. ಆದರೂ ನೀವು ಅವಸ್ಥೆಗಳನ್ನ ಅವಸ್ಥೆ ಅಂತ ಕರಿತೀರಲ್ಲ, ಅಲ್ಲ ಅರ್ಥ ಏನು? ಈ ಅರ್ಥ ಅಲ್ವೇ ಅಲ್ಲ ಅಲ್ವಾ? ಯಾಕೆ? ಇಲ್ಲಿ ಪರಿಣಾಮ ಆಗೋದಿಲ್ಲ, ಕಾರ್ಯಕಾರಣ ಭಾವ ಇಲ್ಲ, ದೇಶದಲ್ಲಿಲ್ಲ, ಕಾಲದಲ್ಲಿಲ್ಲ. ಕಾಲ ದೇಶ ಕಾರ್ಯಕಾರಣ ಭಾವದಲ್ಲಿ ಇಲ್ಲ ಅವಸ್ಥೆಗಳು. ಯಾಕೆ? ಇವೆಲ್ಲ ಅವಸ್ಥೆಯ ಒಳಗಡೆ ಇದೆ. ಆದ್ದರಿಂದ ಹೆಸರು ಇಟ್ಕೊಂಡಿದ್ದೀವಿ, ಬೇರೆ ದಾರಿ ಇಲ್ಲ. ಇನ್ನೇನಾದರೂ ಹೇಳಬೇಕು, ಅದ್ರ ಬದಲು ನಾವು ಹೆಸರು ಇಟ್ಕೊಂಡಿದ್ದೀವಿ, ಎಲ್ರಿಗೂ ಗೊತ್ತು. ಅದಕ್ಕೋಸ್ಕರ ಅದೇ ಹೆಸರಿಟ್ಕೊಂಡಿದ್ದೀವಿ, ಅರ್ಥ ತಗೋಬಾರ್ದು. ಅದೇ ರೀತಿ ಇಲ್ಲಿ ಕಾರ್ಯಕಾರಣ ಭಾವ ಅಂತ ಹೇಳ್ತೀವಿ. ಇಲ್ಲಿ ಹೇಳ್ತಾ ಇರೋದು
ಇದು ಪಾರಿಭಾಷಿಕ ಅರ್ಥವನ್ನು ಕಲ್ಪಿಸ್ಕೊಳ್ಬೇಕಾಗತ್ತೆ. ಏನದು? ಪಾಣಿನಿ ವ್ಯಾಕರಣದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಸ್ತ್ರೀಲಿಂಗದ ಈ ಈಕಾರಾಂತ ಶಬ್ದಗಳಿಗೆ ನದಿ ಅಂತನ್ನೋ ಒಂದು ಅರ್ಥ ಬರುತ್ತೆ. ವ್ಯಾಕರಣದಲ್ಲಿ ಸ್ತ್ರೀಲಿಂಗ ಅಂದರೆ ನದಿ ಅಂತ ಅರ್ಥ. ಈಗ ಸ್ತ್ರೀಲಿಂಗ ಅಂತ ಹೇಳಿದ ತಕ್ಷಣ ಹೆಂಗಸು ಅಂತಂದರೆ ನೀರಿದೆಯಾ? ಇಲ್ಲ. ವ್ಯಾಕರಣದಲ್ಲಿ ಅದು ಬರುತ್ತೆ, ನಮಗೆ ಗೊತ್ತು ಸ್ತ್ರೀಲಿಂಗದ ಬಂದಿದೆ, ಆದರೆ ಅದು ನದಿ ಅಂತ ಅರ್ಥ ಇದ್ದರೂ ಕೂಡ ಅದು ನೀರಿದೆ ಅಂತ ತಗೋಬಾರ್ದು ಅಂತ. ಆದ ಮಾತ್ರಕ್ಕೆ ಶಬ್ದದಲ್ಲಿ ನೀರಿದೆ ಅಂತ ನಾವೇನು ತಿಳಿಯಲ್ವಲ್ಲ. ಅದರಂತೆ ಇಲ್ಲಿ ಆತ್ಮನು ಅಥವಾ ಇರುವು ಕಾರಣ, ಈ ಅವಸ್ಥೆಗಳು ಕಾರ್ಯ ಅಂತ ತಗೊಳ್ಳುವಾಗ ಈ ಅರ್ಥ ತಗೋಬಾರ್ದು. ಯಾವರ್ಥ? ಚಿನ್ನದಿಂದ ಒಡವೆ ಆಯಿತು, ಮಣ್ಣಿಂದ ಮಡಿಕೆ ಆಯಿತು ಅಂತ ನಾವು ಮಾಡ್ತೀವಲ್ಲ, ಆ ಅರ್ಥದಲ್ಲಿ ಕಾರ್ಯಕಾರಣ ಭಾವ ತಗೋಬಾರ್ದು. ಅಷ್ಟೇ ಬೇಕಾಗಿದೆ. ಅದರಂತೆ ಬರೀ ಮತ್ತಿನ್ನೇನು ಅರ್ಥ ತಗೋಬೇಕು? ಆತ್ಮನೇ ಅವಸ್ಥೆಯಾಗಿ ತೋರ್ತಾ ಇದ್ದಾನೆ, ಮುಗಿದೋಯ್ತು. ಮೇಕೆಯೇ ಹುಲಿಯಾಗಿ ಅಲ್ಲ, ಮೇಕೆ ಅಂತಂದ್ರು ಒಂದೇ, ಹುಲಿ ಅಂತಂದ್ರು ಒಂದೇ. ಚಿನ್ನವೇ ಒಡವೆಯಾಗಿ ತೋರ್ತಾ ಇದೆ, ಮಣ್ಣೆ ಮಡಿಕೆಯಾಗಿ ತೋರ್ತಾ ಇದೆ, ಆತ್ಮನೇ ಅವಸ್ಥೆಯಾಗಿ ತೋರ್ತಾ ಇದ್ದಾನೆ ಅಷ್ಟೇ. ಕಂಡವರು ಅದನ್ನು ದೇವರು ಆತ್ಮ ಅಂತ ಕರೀತಾರೆ, ಕಾಣದೇ ಇರೋರು ಅದನ್ನು ಅವಸ್ಥೆ ಅಂತ ಕರೀತಾರೆ. ಇಷ್ಟೇ. ಸರಿಯಾಗಿ ಗೊತ್ತಿದ್ದವರು ಅದನ್ನು ಹಗ್ಗ ಅಂತಾರೆ, ಗೊತ್ತಿಲ್ಲದೆ ಇರೋರು ಹಾವು ಅಂತ ಕರೀತಾರೆ. ಎರಡಿದೆಯಾ? ಅಷ್ಟೇ. ಹಾಗೆ ತಗೋಬೇಕು. ಬರೀ ಇರುವ ಪ್ರಪಂಚವಾಗಿ ಮಾರ್ಪಟ್ಟಿರೋದಲ್ಲ. ಮಾರ್ಪಡುತ್ತಾ? ಮಾರ್ಪಡೋದಕ್ಕೆ ಏನಿದೆ ಅಲ್ಲಿ? ಮಣ್ಣು ಏನಿಲ್ಲ. ಹೋಗಿ ಹಗ್ಗ ಹಾವಾಗಿ ಏನು ಮಾರ್ಪಡ್ತು ಹೇಳ್ರಿ ನೋಡೋಣ. ಈಗ ಹಗ್ಗ ನೋಡಿದ್ರೆ ಅಚೇತನ, ಹಾವು ಚೇತನ. ಈಗ ಹಗ್ಗ ದೇಶ ಕಾಲದಲ್ಲಿದೆ, ಹಾವೆಲ್ಲಿದೆ? ಆ ಹಾವು ಬೇರೆ ಕಡೆ ಕಾಡಿನಲ್ಲಿದೆ, ಅಲ್ಲೂ ದೇಶದಲ್ಲಿ ಕಾಲದಲ್ಲಿ ಇರುತ್ತೆ. ಈಗ ಹಗ್ಗ ಹಾವು ಎರಡೇ ತಗೊಳ್ರಪ್ಪ. ಹಗ್ಗ ಚೇತನ ತಾನೆ, ಅದು ಕಚ್ಚಿದ್ರೆ ಸತ್ತೋಗ್ತಾರಲ್ವ. ಹಾವು ಏನಾಗುತ್ತೆ? ಅದು ಅಚೇತನ. ಇವೆರಡಕ್ಕೂ ಕಲಬೆರಕೆ ಆಯಿತೋ ಇಲ್ವೋ? ಹಾಗೆ ಆತ್ಮ ಅನಾತ್ಮ, ಆತ್ಮ ಚೇತನ, ಅನಾತ್ಮ ಅಚೇತನ ಯಾಕಾಗಬಾರ್ದು? ಅವನು ಪೂರ್ವ ಪಕ್ಷಿ ಹೇಳ್ತಾನೆ, ಅಲ್ಲ ಸ್ವಾಮಿ, ಒಂದು ಬಂದಿದ್ದೆ ಚೇತನ, ಇನ್ನೊಂದು ಅಚೇತನ, ಇವೆರಡಕ್ಕೂ ಕಲಬೆರಕೆ ಹೆಂಗಾಗುತ್ತೆ ಸ್ವಾಮಿ ಅಂತ. ಆಗಿದೆಯೇ ಇಲ್ವೋ ಲೋಕದಲ್ಲಿ? ಅನುಭವ ತೋರಿಸ್ತಾ ಇದ್ವೋ ಇಲ್ವೋ ನಾವು? ಹಾಗೆ ಆಗಬಹುದು. ಅವನು ಹಿಂಗೆಲ್ಲ ಪ್ರಶ್ನೆ ಕೇಳ್ತಾನೆ ನೋಡೋಣ. ಅಧ್ಯಾಸ ಭಾಷೆದಲ್ಲಿ ಹಿಂಗೆಲ್ಲ ತೊಗೊಂಬರ್ತಾನೆ. ಆಮೇಲೆ ಹಿಂಗೂ ಪ್ರಶ್ನೆ ಕೇಳ್ತಾನೆ ಅವನು, ಅಲ್ಲ ಸ್ವಾಮಿ, ನಿಮ್ಮ ಆತ್ಮ ಬಂದಿದ್ದೇ ಅದು ಸಾಕ್ಷಿ ಅಥವಾ ಅದು ವಿಷಯಿ? ಮತ್ತು ಈ ಅಚೇತನ ಅಂತ ಅನ್ನೋದು ವಿಷಯ, ಆಬ್ಜೆಕ್ಟ್ಸ್ ಅನ್ನೋದು, ಇವೆರಡಕ್ಕೂ ಹೆಂಗಾಗುತ್ತೆ ಸ್ವಾಮಿ? ನೀವು ಹೇಳೋ ಹಾವು ಹಗ್ಗ ಎರಡೂ ವಿಷಯವಾಗಿದೆ, ಅಲ್ಲಿ ಕಲಬೆರಕೆ ಆಗ್ಬೋದು, ಇಲ್ಲಿ ಹೆಂಗಾಗತ್ತೆ ಅಂತ ಅವನು ಪ್ರಶ್ನೆ ಕೇಳ್ತಾನೆ. ಅದಕ್ಕೋಸ್ಕರ ಅದಕ್ಕೂ ಉತ್ತರ ಕೊಡ್ತಾರೆ. ಒಂದು ಸೂಕ್ಷ್ಮವಾಗಿದೆ, ಆತ್ಮ ಕಣ್ಣಿಗೆ ಕಾಣೋದಿಲ್ಲ. ಅಂಥದ್ದು ಪ್ರಪಂಚ ಇಷ್ಟು ವಿಶೇಷವಾಗಿರೋದು ಹೇಗೆ ಕಲಬೆರಕೆ ಆಗುತ್ತೆ ಅಂತ ಪ್ರಶ್ನೆ ಕೇಳ್ತಾನೋ. ಅದಕ್ಕೋಸ್ಕರ ಹೇಳ್ತಾರೆ, ಆಕಾಶ ಸೂಕ್ಷ್ಮವಾಗಿದೆಯೋ ಇಲ್ವೋ? ನಾವು ಹೇಳೋದು ಆಕಾಶ ಅಲ್ಲ, ನೀಲಿ ಆಕಾಶ ಅಂತ ಕರಿತೀವಿ. ಆಕಾಶ ಕಣ್ಣಿಗೆ ಕಾಣುತ್ತಾ? ಕಾಣೋದಿಲ್ಲ. ಕಾಣದೇ ಇರೋ ಸೂಕ್ಷ್ಮವಾಗಿರೋ ಆಕಾಶವನ್ನು ಆಕಾಶ ಕೊಪ್ಪರಿಗೆಯಾಗಿದೆ, ನೀಲಿ ಬಣ್ಣ ಇದೆ ಅಂತ ಜನ ಮಾಡ್ಕೊಂಡಿಲ್ವೇನಪ್ಪ? ಮತ್ತು ಆಕಾಶ ವಿಶಾಲವಾಗಿದೆ, ನೀಲಿ ಬಣ್ಣ ಕೊಪ್ಪರಿಗೆ ಲೋಕದಲ್ಲಿರೋಂಥದ್ದು. ಹಾಗೆ ಹಾಗೆ ಮಾಡ್ಕೊತಾರೋ ಇಲ್ವೋ? ಪ್ರಪಂಚದಲ್ಲಿ ಎಕ್ಸಾಂಪಲ್ ಇದೆ. ಇದಕ್ಕೂ ಸಂಬಂಧ ಇಲ್ಲ, ಬಟ್ ನಾನು ಇಲ್ಲಿ ಬಂದಿದ್ದರಿಂದ ನಿಮ್ಗೆ ಹೇಳ್ತಾ ಇದ್ದೇನೆ. ಅದ್ರ ಬಗ್ಗೆ ಅಲ್ಲಿ ಬರುತ್ತೆ, ಚಿಂತನೆ ಮಾಡೋಣ. ಸೊ ಒಟ್ಟಿನಲ್ಲಿ ಏನಾಯಿತು, ಇಲ್ಲಿ ಕಾರ್ಯಕಾರಣ ಭಾವ ಅಂತ ಹೇಳಿದ್ರೆ ನಾವು ವ್ಯವಹಾರದಲ್ಲಿ ತಗೊಳ್ಳೋ ಕಾರ್ಯಕಾರಣ ಭಾವ ತಗೋಬಾರ್ದು. ಅಷ್ಟು ತಗೊಂಡ್ರೆ ಸಾಕು. ಒಂದು, ನಿಮ್ಗೆ ಅವಸ್ಥೆ ಅಂತಂದಿದ ತಕ್ಷಣ ಪರಮಾತ್ಮನು ತೋರಿಕೊಳ್ಳುವ ಬಗೆ, ಈ ಅರ್ಥ ತಗೋಬೇಕು ಅಷ್ಟೇ. ಬರೀ ಇರುವ ಪ್ರಪಂಚವಾಗಿ ಮಾರ್ಪಡೋದಿಲ್ಲ. ಮಾರ್ಪಡಬೇಕಾದ್ರೆ ಅದಕ್ಕೆ ಎಷ್ಟು ಬದಲಾವಣೆ ಬೇಕಲ್ವಾ? ಈಗ ಮಣ್ಣು ಮಡಿಕೆ ಆಗಬೇಕಾದ್ರೆ ಏನು ಹೀಗೆ ಸುಮ್ಮನೆ ಹೀಗೆ ಆಗೋಯ್ತಾ? ಈಗ ನಾವು ಬದುಕಂತ ನಿದ್ದೆಯಿಂದ ಹೇಳ್ತೀವಿ, ಬದುಕಂತ ಎಚ್ಚರ ತೋರ್ಕೊಳ್ಳುತ್ತೆ.
ನಾನು ಮಲ್ಕೊತೀನಿ, ಬುದುಕ್ಕಂತ ಎಚ್ಚರ ಹೋಗ್ಬಿಡುತ್ತೆ, ಮತ್ತೆ ಕನಸು ಬರುತ್ತೆ, ಬುದುಕ್ಕಂತ ಬಂದ್ಬಿಡುತ್ತೆ. ಅಲ್ಲಿ ಯಾವ ಕಾರ್ಯಕಾರಣ ಭಾವ ತೋರಿಸ್ತೀರಿ ಸ್ವಾಮಿ? ಅಲ್ಲಿ ಸಮಯ ಇದೆಯಾ? 12 ವರ್ಷಗಳ ಕಾಲ ಮುಗ್ದೋಗಿರುತ್ತೆ ಕನಸಿನಲ್ಲಿ. ಎಚ್ಚರದಲ್ಲಿ ನೀವು 5 ನಿಮಿಷ ಮಲಗಿರೋದು ನೋಡಿ. ಹೋಗ್ಲಿ, ಕಣ್ಣು ಬಿಟ್ಟಿದ ತಕ್ಷಣ ಈ ಪ್ರಪಂಚ ಫಟ್ ಅಂತ ಒಂದೇ ಸಾರಿ ಎಲ್ಲ ತೋರ್ಕೊಡುತ್ತಲ್ಲ. ಭಗವಂತನ ಲೀಲೆ ಎಂಥದ್ದು. ಆದರೆ ಮಣ್ಣಿನಿಂದ ಮಡಿಕೆ ಮಾಡಬೇಕಾದ್ರೆ ಹಿಂಗಾಗತ್ತಾ? ಮಣ್ಣು ತಗೊಂಬರ್ಬೇಕು ಗಾಡೀಲಿ, ಎಲ್ಲಿ ಅಲ್ಲೆಲ್ಲೋ ಕಾಡಿಗೆ ಹೋಗಬೇಕು, ಮಣ್ಣು ತರಬೇಕು, ಅದಕ್ಕೆ ನೀರಿನಲ್ಲಿ ನೆನೆಸ್ಬೇಕು, ಕಾಲಿನಲ್ಲಿ ತುಳಿಬೇಕು, ಅದು ಜೇಡಿ ಮಣ್ಣು ಮಾಡಬೇಕು. ಆಮೇಲೆ ಅವನು ಅದನ್ನು ಮೆತ್ತಿಗೆ ಮಾಡಿ ಬೆಣ್ಣೆ ಥರ ಅದರಲ್ಲಿ ಮಡಿಕೆ ಮಾಡಬೇಕು. ಮಡಿಕೆ ಮಾಡೋದಕ್ಕೆ ಅವನು ಕುಂಬಾರ ಇರಬೇಕು, ತರೋದಕ್ಕೆ ಮಣ್ಣು ಗಿಣ್ಣು ನೀರು ಬೆರೆಸೋದಕ್ಕೆ. ಅದಾದ ಮೇಲೆ ಇವೆಲ್ಲ ದೇಶ ಕಾಲದಲ್ಲಿರೋದು, ಅವಸ್ಥೆ ಒಳಗಡೆ ಇರೋದು. ಅದಾದ ಮೇಲೆ ಅವನು ಅದಕ್ಕೆ ಉಪಾದಾನ, ಅದಕ್ಕೆ ಏನಂತಾರೆ, ಸಲಕರಣೆಗಳು ಬೇಕು, ಚಕ್ರ ಬೇಕು, ಆ ತಿರುಗಿಸೋ ಕೋಲ್ ಬೇಕು, ಜೋರಾಗಿ ತಿರುಗಿಸಿ ಆ ಮಡಿಕೆ ರೂಪದಲ್ಲಿ ತೆಗಿಬೇಕು. ಅದಾದ ಮೇಲೆ ಗಟ್ಟಿ ಬರೋದಕ್ಕೆ ಬೆಂಕಿಯಿಂದ ಸುಡಬೇಕು. ಅಲ್ಲಿಗೆ ಪಂಚಭೂತಗಳನ್ನ ಉಪಯೋಗಿಸಿದ್ದಾಯ್ತು ಅವನು. ಮಣ್ಣು, ಭೂಮಿ, ನೀರು ಸೇರ್ಕೊಂತು, ಮತ್ತು ಅಗ್ನಿ ಸುಡಬೇಕು. ಅದರ ಜೊತೆಗೆ ವಾಯು ಇಲ್ಲದೆ ಅಗ್ನಿ ಹತ್ಕೊಳ್ಳಲ್ಲ. ಆಕಾಶ ಇಲ್ಲದೆ ಅವನು ಎಲ್ಲಿ ಮಾಡ್ತಾನೆ ಮಡಿಕೆನ? ಮಣ್ಣು, ಪಂಚಭೂತಗಳು, ಕೊನೆಗೆ ಅವನು ಇರಬೇಕು, ಅವನು ಪಂಚಭೂತಗಳಿಂದ ಆಗಿರೋದು. ಇಷ್ಟು ಬಂದು ಮಾರ್ಪಾಡ ಆಗ್ಬೇಕು ಸ್ವಾಮಿ. ಏನು ಟಕ್ಕಂತ ಹಿಂಗೆ ಕನಸು ಬಿದ್ದವನು ಬಿದ್ದುಬಿಡುತ್ತಾ? ಬಿಡೋದಿಲ್ಲ. ಮತ್ತು ಹೆಂಗೆ? ಕೆಲವು ದಿನ ತಗೊಳುತ್ತದು. ಅಷ್ಟಾಗಬೇಕಾದ್ರೆ ಇಷ್ಟು ಪರಿಣಾಮ ಆಗಬೇಕು, ದೇಶದಲ್ಲಿರಬೇಕು, ಕಾಲದಲ್ಲಿರಬೇಕು, ಸಮಯ ತಗೋಬೇಕು, ಒಬ್ಬ ಮಾಡೋವನಿರಬೇಕು, ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಲಕಾರಣೆಗಳು ಎಲ್ಲ ಬೇಕು. ಮತ್ತೆ ತಿರ್ಗಾ ಆ ಮಡಿಕೆನ ಟಕ್ ಅಂತ ಹಂಗೆ ಒಂದೇ ಸಾರಿ ಮಣ್ಣು ರೂಪಕ್ಕೆ ಕಳಿಸ್ಬಿಡಿ, ಕಳ್ಸಕ್ಕೆ ಬರಲ್ಲ. ಹೋಗುತ್ತೆ ಮಣ್ಣು ರೂಪಕ್ಕೆ, ಆಗುತ್ತೆ, ಅದು ಬೇರೆ. ಎಷ್ಟು ದಿನ ಇಡಿಸ್ಬೇಕು ನೀವು ತಿರ್ಗಾ? ಆದರೆ ನೀವು ಎಚ್ಚರದಲ್ಲಿರ್ತೀರ, ಕನಸ್ಗೆ ಹೋದರೆ ಟಕ್ ಅಂತಿದೆಲ್ಲ ಒರೆಸ್ಕೊಂಡು ಹೋಗ್ಬಿಟ್ರಿ, ಅಡ್ರೆಸ್ ಇಲ್ದಂಗೆ ಹೋಗ್ಬಿಡ್ತೀರ ಕನಸಿಗೆ. ನಿದ್ದೆಗೆ ಬರ್ತೀರಾ, ಇವನ ಫಟ್ ಅಂತ ಬಿಟ್ಟು ಆಗೋಯ್ತು. ತಿರ್ಗಾ ಹುಡುಕಾಡಿದ್ರೆ ಸಿಗಬಾರ್ದು. ಎಚ್ಚರ ಆಗಲಿ ಕನಸಾಗಲಿ ಒಂದು ಅವಸ್ಥೆಯಲ್ಲಿ ಇದ್ದರೆ ಇನ್ನೆರಡು ಇರೋದಿಲ್ಲ. ತೋರಿಸಿ ನೋಡೋಣ. ಈಗ ಎಚ್ಚರ ಇದೆ, ಕನಸು ನಿದ್ದೆ ತೋರಿಸಿ ನೋಡೋಣ. ನಿಮ್ಮ ಮಡಿಕೆ ಒಡೆದೋಗ್ಬಿಟ್ರೋ ಚೂರುಗಳಿರುತ್ತೆ, ಅದು ಮಣ್ಣಾಗಬೇಕಾದ್ರೆ ಅದೆಷ್ಟು ದಿನ ಆಗಬೇಕು? ಹೆಂಗಿದೆ ನೋಡ್ರಿ. ಇದು ಪರಿಣಾಮ ವ್ಯವಹಾರದಲ್ಲಾಗತ್ತೆ. ಆದರೆ ಆತ್ಮನಿಂದ ಅವಸ್ಥೆಗಳು ಬರೋದು ಹಿಂಗಾಗುತ್ತಾ ಅಂತ ಪ್ರಶ್ನೆ ಕೇಳ್ತಾರೆ. ಬರೀ ಇರುವು ಪ್ರಪಂಚವಾಗಿ ಮಾರ್ಪಟ್ಟಿರುವುದಿಲ್ಲ, ಪ್ರಪಂಚವಾಗಿ ತೋರುತ್ತದೆ ಅಷ್ಟೇ. ಇರವೇ ಪ್ರಪಂಚವಾಗಿ ತೋರ್ತಾ ಇದೆ. ಪ್ರಪಂಚದಲ್ಲಿ ಕಾಣುವ, ಇಲ್ಲಿ ನೋಡಿ, ಪ್ರಪಂಚದಲ್ಲಿ ಇವು ಕಾಣಬೇಕಾದ್ರೆ ಇಷ್ಟು ನಾನು ಹೇಳಿದ್ನಲ್ವ, ಇವುಗಳನ್ನ ಅವರು ಶಾಸ್ತ್ರದ ದೃಷ್ಟಿಯಿಂದ ಹೇಳ್ತಾರೆ. ಇವು ವಿಶೇಷಗಳು, ಇವುಗಳಲ್ಲಿ ಭೇದ ಇದೆ. ಮಣ್ಣು ಬೇರೆ, ನೀರು ಬೇರೆ, ಬೆಂಕಿ ಬೇರೆ. ನೀವು ಮಾಡಿರೋಂಥ ಮಡಿಕೆ, ಕುಡಿಕೆ, ಶಾವ, ತಟ್ಟೆ, ಅದಕ್ಕೆ ಹೆಸರುಗಳು ಕೊಟ್ರಿ, ಆಕಾರ ಕೊಟ್ರಿ, ಉಪಯೋಗಿಸೋ ಜಾಗ ಬೇರೆ. ಪ್ರಪಂಚ ಅವು, ಇವುಗಳಲ್ಲಿ ವಿಶೇಷಗಳಿರುತ್ತೆ, ಭೇದ ಇರುತ್ತೆ, ಧರ್ಮಧರ್ಮಿ ಭಾವ ಇರುತ್ತೆ. ಅದರಲ್ಲಿ ಕ್ರಿಯಾಕಾರಕ, ಕ್ರಿಯೆಕಾರ, ಅಲ್ಲಿ ಏನಾದರೂ ಮಾಡಬೇಕು, ಮಾಡಿ ಪಡೀಬೇಕು, ಕ್ರಿಯಾಕಾರಕಗಳು. ನೀವು ಕನಸಿನಿಂದ ಎಚ್ಚರಕ್ಕೆ ಬರಬೇಕಾದ್ರೆ ಏನು ಕ್ರಿಯೆ ಮಾಡ್ತೀರಪ್ಪ? ಏನಾದರೂ ಕೆಲಸ ಮಾಡಬೇಕಾ ಅಲ್ಲಿ? ಕನಸಿನಿಂದ ಎಚ್ಚರಕ್ಕೆ ಬರಬೇಕಾದ್ರೆ ಎಷ್ಟು ಡಿಸ್ಟೆನ್ಸ್ ಇದೆ? ಯಾವ ವೆಹಿಕಲ್ನಲ್ಲಿ ಬರ್ತೀರಾ? ಏನು ಕನೆಕ್ಷನ್ ಇದೆ? ಮಣ್ಣು ಏನೂ ಇಲ್ಲ. ಹೆಂಗಿದೆ ನೋಡ್ರಿ. ಇದನ್ನು ಪ್ರತಿದಿನ ನಾವು ನಿದ್ದೆ ಕನಸ್ಗೆ ಹೋಗಿ ಹಿಂಗೆ ಬರ್ತಾ ಇದ್ದೀವಲ್ಲ, ಯಾವತ್ತಾದರೂ ಯೋಚನೆ ಮಾಡಿದ್ದೀವ? ಲೋಕದಲ್ಲಿ ಇಷ್ಟು ಬದಲಾವಣೆಗಳು, ಇಷ್ಟು ಏನಾದರೂ ಒಂದು ವಸ್ತು ಆಗಬೇಕಾದ್ರೆ ಹಿಂಗೆ ಆಗಬೇಕಲ್ವಾ? ಪರಮಾತ್ಮ ನೀವೇ ಸೃಷ್ಟಿ ಮಾಡ್ತಾ ಇರೋದು. ಬೆಳಗಾದರೆ ಪ್ರಪಂಚ ಸೃಷ್ಟಿ ಮಾಡ್ತೀರಾ. ಹಿಂಗಂದರೆ ಸಾಕು, ಠಕ್ ಮಲಗಿದ್ರೆ ಸಾಕು ಪ್ರಪಂಚ ಪ್ರಳಯ, ಎದ್ದರೆ ಪ್ರಪಂಚ ಸೃಷ್ಟಿ. ಇರೋವರೆಗೂ ಅದು ನಡ್ಕೊಂಡು ಹೋಗುತ್ತೆ. ಸೃಷ್ಟಿ ಸ್ಥಿತಿ ಲಯ ಯಾರು? ಎಲ್ಲೋ ಬೇರೆ ಕಡೆ ಇದ್ದಾರ? ವೈಕುಂಠದಲ್ಲೋ ಕೈಲಾಸದಲ್ಲೋ ಇದ್ದಾರ? ನೀವೇ ಅಂತಂದಿದ ತಕ್ಷಣ ಈ ಮೂಟೆ ಮೂರೆ ತೊಗೊಂಡ್ಬಿಟ್ಟಿರ. ಆಮೇಲೆ ಇವನಲ್ಲ, ಗಾಢನಿದ್ರೆಯಲ್ಲಿರೋ ನಮ್ಮ ಸ್ವರೂಪ. ಆ ಸ್ವರೂಪ ಹೇಗಿದೆ ಅದನ್ನು ನಮ್ಮ ಸ್ವರೂಪ ಅಂತ ಕರೆಯುತ್ತಲ್ಲ ಶಾಸ್ತ್ರ. ನಾವು
ಭಿಕ್ಷುಕರಾಗಿ ಭಿಕ್ಷಾ ಪಾತ್ರೆ ಇಟ್ಕೊಂಡು ಅಮಾ ಭಿಕ್ಷಾಂದೇಹಿ ಅಂತ ಕೇಳ್ತಾ ಇದ್ದೀವಲ್ಲ, ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಇದನ್ನು ಬರೀ ಯಾರಾದರೂ ಕೊಡ್ತಾರಾ? ನಾವು ಆಗಿದ್ದೀವಿ, ಅದನ್ನು ತಿಳ್ಕೊಂಡ್ರೆ ಸಾಕು. ಯಾವ ಸುಲಭ ಹೇಳ್ರಿ? ಮಡಕೆ ಮಾಡೋದು ಸುಲಭನಾ? ನೀವು ಆತ್ಮನ ತಿಳ್ಕೊಳ್ಳೋದು ಸುಲಭನಾ? ಎಷ್ಟು ಸುಲಭವಾಗಿದೆ. ಅದಕ್ಕೆ ಹೇಳೋದು ಆತ್ಮಜ್ಞಾನ ಎಷ್ಟು ಕಷ್ಟವೋ ಅಷ್ಟೇ ಸುಲಭ ಅಂತಾರೆ. ಅವಾಗೆಲ್ಲ ಬೇಕಾದಷ್ಟು ಚಿಂತನೆ ಮಾಡಿದೆ, ಬಿಟ್ಬೇಡ, ಇವಾಗ ಬೇಡ. ಇವೆಲ್ಲವೂ ಬರಿಯ ಇರವೇ. ಇಲ್ಲಿ ಕಾಣುವ ಬೇರೆ ಬೇರೆಯ ವಸ್ತುಗಳೇ ಅಲ್ಲದೆ ಅವುಗಳನ್ನು ಬೇರೆ ಬೇರೆ ಎಂದು ತೋರಿಸುವುದಕ್ಕೆ ಹೇತುವಾಗಿರುವ ಉಪಾಧಿಗಳೂ ಬರಿಯ ಇರವೇ. ಇಲ್ಲಿ ನೀವು ಏನು ಬೇಕಾದರೂ ಹೇಳಿ, ಅವಸ್ಥೆ ಇರವೇ ತೋರ್ತಾ ಇದೆ. ಅವಸ್ಥೆ ಇದೆ ಅಂದರೆ ಇರುವೆ ಇದೆ ಅಂತ ಅಷ್ಟೇ. ಇರುವು ಅಂದರೆ ಅಲ್ಲ ಆತ್ಮ. ಇರುವೆ ನೊಣಗಿಣ ಅಲ್ಲ, ಆಮೇಲೆ ತಿಗಣೆ ಗಿಗಣೆ ಅಲ್ಲ. ಆ ಇರವು ಆತ್ಮನೇ ಅವಸ್ಥೆಯಾಗಿ ತೋರ್ತಾ ಇರೋದು. ಏನು ಬದಲಾವಣೆಗಳು ಬೇಕಾದರೆ ಇರಲಿ, ಎಲ್ಲ ಚಿನ್ನವೇ. ನಿಮಗಲ್ಲಿ ಡಾಲರ್ ಇದೆ, ಪೆಂಡೆಂಟ್ ಇದೆ, ಕಲ್ಲುಗಳಿದೆ, ಹುಕ್ಕಿದೆ, ಎಷ್ಟು ಬೇಕಾದರೂ ಇರಲಿ, ಚಿನ್ನವೇ ಹೀಗೆ ತೋರ್ತಾ ಇದೆ. ಆತ್ಮನೇ ಇರವೇ ಅವಸ್ಥೆಯಾಗಿ ತೋರ್ತಾ ಇದೆ. ಅವಸ್ಥೆಯ ಒಳಗಡೆ ಇರೋ ಅರ್ಧ ಡಜನ್ನು ಅದೇ ತೋರ್ತಾ ಇರೋದು. ಉಪಾಧಿಗಳು ಕೂಡ ಬರೀಯೇ ಇರವೇ. ನೀವು ಏನು ಬೇಕಾದರೂ ಕರ್ಕೊಳ್ಳಿ, ಅದರಲ್ಲಿ ಎಲ್ಲವೂ ಅದೇ. ಹೀಗೆ ತಾನು ಇದ್ದಂತೆ ಇದ್ದು ಬೇರೆಯಾಗಿ ಕಾಣುವುದನ್ನು ಶಾಸ್ತ್ರದಲ್ಲಿ ಇನ್ನೊಂದು ಹೆಸರು ಕೊಡ್ತಾರೆ. ಇದ್ದಂಗೆ ಇರುತ್ತೆ, ಬೇರೆ ಥರ ಕಾಣುತ್ತೆ. ಹಗ್ಗ ಅದು ಇದ್ದಂಗೆ ಹಂಗೆ ಇರುತ್ತೆ, ಹಾವಿನ ರೂಪದಲ್ಲಿ ತೋರುತ್ತೆ, ನೀರಿನ ಕೋಡಿ ರೂಪದಲ್ಲಿ ತೋರುತ್ತೆ, ನೆಲದ ಬಿರುಕಿನ ರೂಪದಲ್ಲಿ ತೋರುತ್ತೆ. ಅದಕ್ಕೇನಂತಾರೆ? ವಿವರ್ತ. ವಿವರ್ತ ಅಂತ ಸಂಸ್ಕೃತ ಭಾಷೆ. ಆತ್ಮನು ಇದ್ದಂಗಿರ್ತಾನೆ, ಅವನು ಪ್ರಪಂಚವಾಗಿ ತೋರ್ತಾ ಇದ್ದಾನೆ. ಅವಸ್ಥೆಗಳಾಗಿ, ಅವಸ್ಥೆಗಳ ಒಳಗಡೆ ಪ್ರಪಂಚ, ಹೀಗೆ. ಮತ್ತು ದೇಶ, ಕಾಲ, ಕಾರ್ಯ, ಕಾರಣಭಾವ ಎಲ್ಲವೂ ಅವನೇ. ನೀವು ಕೇಕ್ ಎಕ್ಸಿಬಿಷನ್ ಅಂತ ಮಾಡ್ತಾರೆ, ನೀವು ಹೋಗಿ ಅಲ್ಲಿ ಹೋಗಿಬಿಟ್ರೆ ಒಂದು ಚರ್ಚ್ ಕಟ್ಟಿರ್ತಾರೆ ಅವರು. ಆ ಚರ್ಚ್ನಲ್ಲಿ ಅಲ್ಲಿ ಒಂದು ಗಂಡ ಹೆಂಡತಿ ಕಾರ್ನಲ್ಲಿ ಕೂತ್ಕೊಂಡು ಚರ್ಚ್ ನೋಡೋಕ್ಕೆ ಹೋಗ್ತಾರೆ. ಚರ್ಚ್ ನೋಡೋಕ್ಕೆ ಹೋದಾಗ ಗಂಡ ಹೆಂಡತಿ ಕಾರ್ ಇರುತ್ತಲ್ವ, ಅದು ಕೇಕೆ. ಗಂಡ ಹೆಂಡತಿ ಕಾರ್ನಿಂದ ಇಳಿತಾರಲ್ಲ, ಕೇಕು. ನೀವು ನಡ್ಕೊಂಡು ಹೋಗ್ತಿರಲ್ಲ ರಸ್ತೆ, ಕೇಕು. ನೀವು ಚರ್ಚ್ ಒಳಗಡೆ ಹೋಗ್ತಿರಲ್ಲ, ಕೇಕು. ಆ ಬಿಲ್ಡಿಂಗ್ ಕಟ್ಟಿರ್ತಾರೆ, ಏನು ಒಳ್ಳೆ ಆ ಚರ್ಚ್ಗಳು ಕಟ್ಟಂಗೆ ಕಟ್ಟಿರ್ತಾರೆ. ಅಲ್ಲೆಲ್ಲ ಕಿಟಕಿಗಳು ಎಲ್ಲ ಹಾಗೆ ಇರುತ್ತೆ. ಏನದು? ಕೇಕೆ. ಮತ್ತು ಅದರ ಒಳಗಡೆ ಇರುವಂಥ ಜೀಸಸ್ ಇರ್ತಾರಲ್ಲ, ಕೇಕು. ಎಲ್ಲವೂ ಕೇಕ್ ಇರುತ್ತಲ್ಲ. ಹಾಗೆ ನೀವಿಲ್ಲಿ ಉಪಾದಾನ ಕಾರಣ ಅನ್ನಿ, ನಿಮಿತ್ತ ಕಾರಣ ಅಂತನ್ನಿ, ಸಹಕಾರಿ ಕಾರಣ ಅಂತನ್ನಿ, ಅವಸ್ಥೆ ಅಂತನ್ನಿ, ನೀವು ಏನು ಬೇಕಾದರೂ ಹೇಳಿ, ಆ ಪರಮಾತ್ಮನೇ ಹೀಗೆ ತೋರ್ತಾ ಇರೋದು. ಯಾಕೆ? ಎರಡು ಇಲ್ಲ, ಇರೋದು ಒಂದೇ. ನೀವೆಷ್ಟು ಬೇಕಾದರೂ ಆಗ್ಬೋದು. ಹಗ್ಗವೇ ಹಾವಾಗಿ, ನೀರಿನ ಕೋಡಿಯಾಗಿ, ನೆಲದ ಬಿರುಕಾಗಿ ಹಿಂಗೆ ತೋರುತ್ತೋ ಹಾಗೆ. ಇದಕ್ಕೆ ವಿವರ್ತ ವಿವರ್ತ ಅಂತ ಹೇಳ್ತಾರೆ. ಲೋಕದಲ್ಲಿ ಹೇಗೆ ಹಗ್ಗವೇ ಆಗಿದ್ದು ಭ್ರಾಂತಿಯ ಕಾಲಕ್ಕೆ ಹಾವಾಗಿ ತೋರುವುದೋ, ಹೇಗೆ ಹಗ್ಗವೂ ಹಾವು ಬೇರೆಯಲ್ಲದೆ ಇರುವವೋ. ಈಗ ನಾನೇನು ಕರಿತೀನಿ? ಹಾವಂತ ಕರೆಯಲ್ಲ, ಹಗ್ಗವೇ ಹಾವಾಗಿದೆ. ಅಲ್ಲಿಗೆ ನಾನು ಹಾವಿದೆ ಅಂತನ್ನಲ್ಲ, ಹಗ್ಗ ಇದೆ ಅಂತೀನಿ. ತಪ್ಪೇನು? ಅಷ್ಟೇ. ಅದೇ ರೀತಿ ನಾನು ಪ್ರಪಂಚ ಅವಸ್ಥೆ ಇದೆ ಅಂತನ್ನಲ್ಲ, ಇರುವಿದೆ ಅಂತೀನಿ. ಮತ್ತು ಅವಸ್ಥೆ ಒಳಗಡೆ ಇರೋದು ಅರ್ಧ ಡಜನ್. ನಾನು ಹಂಗೆ ಹೇಳಲ್ಲ, ಇರುವೆ ಈ ರೂಪದಲ್ಲಿ ತೋರ್ತಾ ಇದೆ ಅಂತ ಹೇಳ್ತೀನಿ. ರಘು ಅವ್ರು ಕೊಟ್ಟವ್ರೆ, ಯಾರ್ಯಾರು ಕೊಟ್ಟಿದ್ದು? ಸೊ ಎಲ್ಲವೂ ಇರವೇ, ಆತ್ಮನೇ ಹೀಗೆ ತೋರ್ತಾ ಇರೋದು. ಈಗ ಹಗ್ಗಕ್ಕೂ ಹಾವು ಯಾವ ಸಂಬಂಧ ಹೇಳ್ತೀರಪ್ಪ? ಯಾವ ಕಾರ್ಯಕಾರಣ ಸಂಬಂಧ ಹೇಳ್ತೀರ ಹೇಳ್ರಿ? ಹಗ್ಗ ಕಾರಣ, ಹಾವು ಕಾರ್ಯ. ಹೇಳ್ರಿ, ನಿಮ್ಮ ಕಾರ್ಯ ತೋರಿಸ್ಬೇಕಲ್ವ? ತೋರಿಸಿ. ಎಲ್ಲಿದೆ? ಹಗ್ಗಕ್ಕೂ ಹಾವು ಎಷ್ಟಪ್ಪ ಡಿಸ್ಟೆನ್ಸ್ ಇದೆ? ಏನು ಒಂದು ಮೈಲಿ ಇದೆಯಾ, ಅಥವಾ ಒಂದು ಮಿನಿಟ್ ಜರ್ನಿ ಆಗುತ್ತಾ? ಯಾತ್ರಲ್ಲಿ ಹೋಗಬೇಕು ನೀವು ಹಗ್ಗದಿಂದ ಹಾವಿಗೆ? ಏರೋಪ್ಲೇನಲ್ಲಿ ಹೋಗ್ತೀರಾ, ಬಸ್ನಲ್ಲಿ ಹೋಗ್ತೀರಾ, ನಡ್ಕೊಂಡು ಹೋಗ್ತೀರಾ? ಹೇಳ್ರಿ ನೋಡೋಣ. ಹೇಳಕ್ಕೆ ಬರೋಲ್ಲ.
ಯಾಕೆ? ಎರಡು ಇಲ್ಲ, ಇರೋದು ಒಂದೇ. ತಪ್ಪಾಗಿ ನಾವು ಹಾವು ಅಂತ ಮಾಡ್ಕೊಂಡಿದ್ದೀವಿ ಅಷ್ಟೇ. ಆತ್ಮನಿಗೂ ಅನಾತ್ಮಕ್ಕೂ ಎಷ್ಟಪ್ಪ ವ್ಯತ್ಯಾಸ ಇದೆ? ಏನು ಸಂಬಂಧ ಇದೆಯಪ್ಪ? ಕಾರ್ಯಕಾರಣ ಇದೆಯಾ? ಆತ್ಮನಿಗೂ ಅವಸ್ಥೆಗಳಿಗೂ, ಇರುವಿಗೂ ಅವಸ್ಥೆಗಳಿಗೂ ಏನು ಸಂಬಂಧ ಇದೆ? ಹಿಂದೆ ನಾವು ನೋಡಿದ್ವಿ. ಸೇಮ್ ಇಲ್ಲಿ ತೊಗೊಂಬರ್ಬೇಕು. ಸಂಬಂಧ ಇಲ್ಲ, ಕಾರ್ಯಕಾರಣ ಭಾವ ಇಲ್ಲ, ದೇಶ ಇಲ್ಲ, ಕಾಲ, ಕಾರ್ಯಕಾರಣ ಭಾವ, ಮತ್ತು ಈ ಉಪಾದಾನ ಕಾರಣ, ನಿಮಿತ್ತ ಕಾರಣ, ಸಹಕಾರಿ ಕಾರಣ, ಸಲಕರಣೆಗಳ ಕಾರಣ ಯಾವುದೂ ಇಲ್ಲ. ಕಾರ್ಯಕಾರಣ ಭಾವ ಇಲ್ಲ, ಎಂಥದ್ದು ಇಲ್ಲ. ಎಕ್ಸ್ಟ್ರಾ ಫಿಟ್ಟಿಂಗ್ಸೇ ಇಲ್ಲ ಇಲ್ಲಿ. ನೀವೇನು ಹೇಳ್ತೀರಾ? ಯಾವ ಸಂಬಂಧ ಹೇಳ್ತೀರಾ ಹೇಳ್ರಿ? ಕಾರ್ಯಕಾರಣ ಸಂಬಂಧ ಇಲ್ಲ. ಹೋಗ್ಲಿ, ರಕ್ತ ಸಂಬಂಧ ಹೇಳ್ತೀರಾ? ಏನೋ ರಕ್ತ ಸಂಬಂಧ, ತಂದೆಯಿಂದ ಮಕ್ಕಳು ಹುಡ್ತಾರೆ, ರಕ್ತ ಸಂಬಂಧ ಇರುತ್ತೆ, ಆ ಸಂಬಂಧ ಇದೆ. ಕಾರ್ಯಕಾರಣ ಹೇಳ್ಬೋದು. ನಾನು ಕಾರ್ಯ, ನನ್ನ ತಂದೆ ತಾಯಿಗಳು ಕಾರಣ, ಅವ್ರ ತಂದೆಗಳು. ಹೀಗೆ ಪ್ರಾಣಿಗಳಿಗೆ ಅವ್ರ ತಂದೆ ತಾಯಿಗಳು. ಅದೇ ರೀತಿ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಕಾರ್ಯಕಾರಣ ಭಾವ ಹೇಳ್ಬೋದು. ಅವಸ್ಥೆ ಒಳಗಡೆ ಇದು ನಡೆಯುತ್ತೆ. ಅದರಲ್ಲಿ ಅಲ್ಲಿ ರಕ್ತ ಸಂಬಂಧ ಇರ್ಬೋದು, ಅಥವಾ ಏನೋ ಒಂದು ಸಂಬಂಧ ಇರುತ್ತೆ. ಡಿಸ್ಟೆನ್ಸ್, ಎಷ್ಟು ಡಿಸ್ಟೆನ್ಸಪ್ಪ ಅಲ್ಲಿಗೂ ಇಲ್ಲಿಗೂ, ಹಾವು ಹಗ್ಗಕ್ಕೂ ಹೇಳ್ರಿ ನೋಡಿ. ಮತ್ತು ಯಾವ ವೆಹಿಕಲ್ನಲ್ಲಿ ಹೋಗ್ತೀರಾ? ನಿಮ್ಗೆ ಡಿಸ್ಟೆನ್ಸ್ ಅಂತ ಹೇಳಿದ ತಕ್ಷಣ ದೇಶದಲ್ಲಿರಬೇಕು, ಎರಡು ಇರಬೇಕು. ಫಸ್ಟ್ ಆಫ್ ಆಲ್ ನೀವು ಡಿಸ್ಟೆನ್ಸ್ ಅಂತ ಹೇಳಬೇಕಾದ್ರೆ ಎರಡು ಸ್ಪಾಟ್ ಇರಬೇಕು. ಎ ಸ್ಪಾಟಿಂದ ಬಿ ಸ್ಪಾಟ್ಗೆ ಎಷ್ಟು ಸ್ಪೀಡ್ ಹೋಗ್ತೀರಾ, ಎಷ್ಟು ಡಿಸ್ಟೆನ್ಸ್ ಇದೆ, ಎಲ್ಲ ಬಂತು. ದೇಶ ಬಂತು, ಕಾಲ ಬಂತು, ಕಾರ್ಯಕಾರಣ ಬರುತ್ತೆ. ಆದ್ದರಿಂದ ಇದು ಯಾವುದೂ ಒಪ್ಪೋದಿಲ್ಲ. ಹಾವು ಹಗ್ಗ ಬಿಟ್ಬಿಡಿ. ನಾವು ಆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ವಲ್ಲ, ಅದನ್ನು ತಗೊಳ್ಳಿ. ನೀವು ಹೇಳಿ ನನಗೇನಾದರೂ ಸಂಬಂಧ. ಮೇಕೆ ಅಂದ್ಕೊಂಡಿತ್ತು ಮೊದಲು, ಹುಲಿ ಅಂತ ಗೊತ್ತಾಯಿತು. ಎಷ್ಟು ಡಿಸ್ಟೆನ್ಸ್ ಇದೆಯಪ್ಪ ಮೇಕೆಗೂ ಹುಲಿಗೂ? ಎಷ್ಟು ಡಿಸ್ಟೆನ್ಸ್ ಇದೆ ಅಲ್ಲಿ? ಡಿಸ್ಟೆನ್ಸ್ ಇಲ್ಲ. ಎಲ್ಲಿದೆ? ದೇಶದಲ್ಲಿದೆಯಾ? ಕಾಲದಲ್ಲಿ ಇದೆಯಾವು? ಅಫ್ಕೋರ್ಸ್ ಒಂದೇ ಇರೋದು. ಅಲ್ಲಿ ತಗೊಂಡ್ರು ನೀವು ಇರೋದು ಒಂದೇ, ಎರಡಿಲ್ಲ ಅಲ್ಲಿ. ಎರಡು ತೋರಿಸಿ ನನಗೆ. ನೀವು ಹಿಂಗೆ ಇದು ಇದು ಮೇಕೆ, ಇದು ಹುಲಿ ತೋರಿಸಿ ನೋಡೋಣ. ಲೋಕದಲ್ಲೇ ನಮ್ಗೆ ಈ ಥರ ಕನ್ಫ್ಯೂಷನ್ ಮಾಡ್ಕೊತಾ ಇದ್ದೀವಿ. ಆದ್ದರಿಂದ ಈ ಯಾವ ಸಂಬಂಧನೂ ಇಲ್ಲ ಅದಕ್ಕೆ. ರಕ್ತ ಸಂಬಂಧ ಇದೆಯಾ? ಮೇಕೆಗೂ ಹುಲಿಗೂ ರಕ್ತ ಸಂಬಂಧ ಇದೆಯಾ? ಮೇಕೆ ನೋಡಿದ್ರೆ ಎರಡೂ ಜೀವ ಇರೋದೆ, ಹೆಂಗೆ ಬೇಕಾದರೂ ಆಗ್ಬೋದು. ಈ ಅಧ್ಯಾಸ ಅಂತ ಇದೆಯಲ್ವಾ, ರಾಂಗ್ ನಾಲೆಡ್ಜ್, ತಪ್ಪು ಕಲ್ಪನೆ, ಇದೇನು ಆತ್ಮ ಅನಾತ್ಮಕ್ಕೆ ಆಗಬೇಕು ಎಂಥದ್ದು ಇಲ್ಲ, ಎಲ್ಲಿ ಬೇಕಾದರೂ ಆಗ್ಬೋದು. ಈಗ ನೋಡಿ, ಅಲ್ಲಿ ಮೇಕೆ ಹುಲಿ ಎರಡೂ ಕೂಡ ಜೀವ ಇರೋದು. ಹಾವು ಹಗ್ಗ ಜೀವ ಇಲ್ಲದೆ ಇರೋದು. ಮಣ್ಣು ಮಡಿಕೆ ಎರಡೂ ಅನಾತ್ಮವೇ. ಅದಕ್ಕೋಸ್ಕರನೇ ಹೀಗೆಲ್ಲ ಹೇಳ್ತಾ ಬರ್ತಾರೆ. ಇರಲಿ, ಏನು ಬೇಕಾದರೂ ಆಗ್ಬೋದು, ಒಟ್ಟಿನಲ್ಲಿ ಆಗಿದೆಯೋ ಇಲ್ವೋ ಅನುಭವ ತಗೊಳ್ಳಿ ಅಂತ ಹೀಗೆ ತಗೊತಾರೆ. ಅದಕ್ಕೆ ಒಟ್ಟಿನಲ್ಲಿ ಯಾವ ಸಂಬಂಧನೂ ಇಲ್ಲ. ಸಂಬಂಧವಿದೆ ಎಂದು ತಿಳಿಯುವುದು ಹೇಗೆ ತಪ್ಪೋ ಹಾಗೆ ಅವು ನಿಜವಾಗಿ ಒಂದೇ ಆಗಿರುವವು. ಎರಡಿಲ್ಲ ಅಲ್ಲಿ. ಯಾವಾಗ ಸಂಬಂಧ ಇಲ್ವೋ, ದೇಶದಲ್ಲಿಲ್ವೋ, ಕಾಲದಲ್ಲಿಲ್ವೋ, ಕಾರ್ಯಕಾರಣ ಭಾವಕ್ಕೆ ಒಂದಲ್ವೋ, ಆವಾಗ ಅದಕ್ಕೆ ಒಂದೇ ಇರೋದು, ಎರಡಿಲ್ಲ. ಹಾಗೆಯೇ ಎಚ್ಚರವೂ ಬರಿಯ ಇರುವೇ ಆಗಿರುತ್ತದೆ. ಹಾವು ಹಗ್ಗವೇ ಹಾವಾಗಿರುತ್ತಲ್ಲ, ಮೇಕೆಯೇ ಹುಲಿಯಾಗಿರುತ್ತೆ. ಅಲ್ಲಲ್ಲ, ಹುಲಿಯೇ ಮೇಕೆ ಅಂತೆ ತಪ್ಪು ತಿಳ್ಕೊಂಡಿದ್ವಿ ಅಷ್ಟೇ. ಹಗ್ಗವನ್ನು ಹಾವು ಅಂತ ತಪ್ಪು ತಿಳ್ಕೊಂಡಿದ್ದೆ, ಚಿನ್ನವನ್ನೇ ಆಭರಣ ಅಂತ ತಪ್ಪು ತಿಳ್ಕೊಂಡಿದ್ದೆ, ಎರಡಿಲ್ಲ. ಮಣ್ಣನ್ನೇ ಮಡಿಕೆ ಅಂತ ತಪ್ಪಾಗಿ ತಿಳ್ಕೊಂಡಿದ್ದೆ. ಅದೇ ರೀತಿ ಪರಮಾತ್ಮನನ್ನೇ ಇರುವನ್ನೇ ಅವಸ್ಥೆಗಳು ಅಂತಿಂಗೆಲ್ಲ ತಪ್ಪು ತಿಳ್ಕೊಂಡಿದ್ದೆ ಅಷ್ಟೇ. ನಿಜವಾಗಿ ಒಂದೇ ಆಗಿರುವುದು. ಹಾಗೆಯೇ ಎಚ್ಚರವೆಲ್ಲವೂ ಬರಿಯ ಇರುವೆ ಆಗಿರುತ್ತದೆ. ಎಚ್ಚರ ಮಾತ್ರ ಅಲ್ಲ, ಹೇಗೆ ನಿದ್ದೆಯಲ್ಲಿ ಬರೀ ಇರುವೆ ಇರುತ್ತೋ ಎಚ್ಚರದಲ್ಲೂ ಹಾಗೇ ಬರೀ ಇರವು. ಅಂದರೆ ಇರುವೆಲ್ಲ ಎಚ್ಚರವಾಗಿ ತೋರ್ತಾ ಇದೆ. ಇರುವು ಅಂದ್ರೂ ಒಂದೇ, ಬರೀ ಇರುವೆ ಎಚ್ಚರವಾಗಿ ಅಥವಾ ಕನಸಾಗಿ ಅಥವಾ ನಿದ್ದೆಯಾಗಿ ತೋರ್ತಾ ಇದೆ ಅಷ್ಟೇ, ತೋರ್ತಾ ಇದೆ. ಮತ್ತಿಲ್ಲಿ ಪರಿಣಾಮ ಆಗೋದಲ್ಲ. ಪರಿಣಾಮ ಆಗೋದಕ್ಕೂ ತೋರೋದಕ್ಕೂ ವ್ಯತ್ಯಾಸ ಇದೆ. ಹಾಲು, ಮೊಸರು, ತುಪ್ಪ, ಮೊಸರು, ಬೆಣ್ಣೆ, ತುಪ್ಪ ಆಗಬೇಕಾದ್ರೆ ಪರಿಣಾಮ ಆಗಬೇಕು. ಇವೆಲ್ಲ ನೋಡಿದ್ವಿ. ಅಂದರೆ ಇಲ್ಲಿ ಹಾಗೇನಾಗೋದಿಲ್ಲ. ಅದಕ್ಕೆ ವಿವರ್ತ ಅಂತಾರೆ.
ಅದೇ ರೀತಿ ನಿದ್ರೆ, ಎಚ್ಚರ, ಕನಸು ಎಂಬ ಮೂರು ಇರುವಿನ ರೂಪಗಳೇ. ಮೂರಂತ ಕರೆಯೋದು ಮತ್ತೆ ಎಚ್ಚರದ ಮನಸ್ಸಿನಿಂದ, ಅಲ್ಲಿ ಮೂರಿಲ್ಲ. ಆ ಪರಮಾತ್ಮನೇ ಮೂರು ರೂಪಗಳಲ್ಲಿ ತೋರ್ತಾನೆ. ಹೇಗೆ ಹಗ್ಗ ಹಾವು ನೀರಿನ ಕೂಡಿ ನೆಲದ ಬಿರುಕಾಗಿ ತೋರುತ್ತೋ ಹಾಗೆ ಎಂಬ ಮಾತಿನ ಸ್ವಾರಸ್ಯವನ್ನು ಕಂಡುಕೊಂಡಂತೆ ಆಗುತ್ತದೆ. ಇದನ್ನು ನೆನಪಿನಲ್ಲಿಟ್ಟುಕೊಂಡ್ರೆ ನಮಗೆ ಉಪನಿಷತ್ನಲ್ಲಿ ಹೇಳಿರೋ ಕಾರ್ಯಕಾರಣ ಭಾವದ ಆಳ ಸರಿಯಾಗಿ ತಿಳಿಯುತ್ತೆ. ಹೇಳ್ತಾರೆ ಕಾರ್ಯಕಾರಣ ಭಾವ ಇದೆ, ಇಲ್ಲ ಅಂತಲ್ಲ, ಕಾರ್ಯಕಾರಣ ಪ್ರಕ್ರಿಯೆ ಅಂತಲೇ ಇದೆ. ಆದರೆ ಈ ನಾವು ಕಾರ್ಯಕಾರಣ ಪ್ರಕ್ರಿಯೆ ಮಾಡೋದ್ರಿಂದ ಏನು ಲಾಭ? ನಮಗೆ ಆತ್ಮನಲ್ಲಿ ನಮಗೆ ಸ್ಟ್ಯಾಂಡ್ ಪಾಯಿಂಟ್ ಬರಬೇಕು, ಅದಕ್ಕೆ ಹೇಳ್ತಾ ಇದ್ದಾರೆ. ಸ್ಟ್ಯಾಂಡ್ ಪಾಯಿಂಟ್ಗೋಸ್ಕರ ಅಷ್ಟೆಲ್ಲ ಮಾತಾಡ್ತಾ ಇರೋದು. ಅದನ್ನು ತಿಳಿಸೋದಕ್ಕೋಸ್ಕರ ಅದನ್ನು ಉಪಯೋಗಿಸ್ತಾರೆ. ಅದೊಂದು ಪ್ರಕ್ರಿಯೆ. ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಮಗೆಲ್ಲ. ಇವಾಗ ಚಾಂದೋಗ್ಯ ಉಪನಿಷತ್ ನಾವು ಆಗಿದೆ 2ನೇ ಅಧ್ಯಾಯದಲ್ಲಿ. ಶ್ವೇತಕೇತು, ಅಯ್ಯ, ಒಂದೇ ಮಣ್ಣಿನ ಮುದ್ದೆಯನ್ನು ಅರಿತುಕೊಂಡರೆ ಹೇಗೆ ಮಣ್ಣಿನಿಂದ ಆಗಿರುವಂಥ ಮಡಿಕೆ, ಕುಡಿಕೆ, ಶಾವ, ತಟ್ಟೆ, ಲೋಟ ಎಲ್ಲವೂ ಕೂಡ ಮಣ್ಣೇ ಅಂತ ಗೊತ್ತಾಗುತ್ತೋ. ಯಾವುದು ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂಗಾಗುತ್ತೆ, ಯಾವುದು ಒಂದನ್ನು ಪಡೆದರೆ ಎಲ್ಲವನ್ನೂ ಪಡೆದಂಗಾಗತ್ತೆ. ಯಾವುದರ ಒಂದು ಜ್ಞಾನ ಆಗಿಬಿಟ್ರೆ ಸಾಕು, ಎಲ್ಲದರ ಜ್ಞಾನ ಆದಂಗೆ ಆಗ್ಬಿಡುತ್ತೆ. ಯಾವುದು ಒಂದನ್ನು ಪಡೆದರೆ ಎಲ್ಲವನ್ನೂ ಪಡೆದಂಗೆ ಆಗ್ಬಿಡುತ್ತೆ. ಅಂಥದ್ದು ಒಂದು ಪರಮಾತ್ಮ. ಅದನ್ನು ತಿಳಿದ್ರೆ ಪ್ರಪಂಚದಲ್ಲಿ ಮತ್ತೆ ಮಾಡಬೇಕಾಗಿರೋದಿಲ್ಲ. ಮಾಡೋದು ಮಟ್ಟದು ಕೋಣೆ ಆಗಿಬಿಡುತ್ತೆ, ಫುಲ್ ಸ್ಟಾಪ್ ಆಗಿಬಿಡುತ್ತೆ. ಇಲ್ದಿದ್ರೆ ನಮ್ದೇನು ಮಾಡಿದ್ರು ಮುಗಿಯಲ್ಲ, ಕಾಮ. ಅದರಂತೆ ವಿಕಾರವೆಂಬುದು ಬರಿಯ ಹೆಸರೇ. ಅದಕ್ಕೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತೇವ ಸತ್ಯಂ. ಅದರ ಆಕಾರ, ವಿಕಾರ ನೋಡಿ ಎಷ್ಟು ಬದಲಾವಣೆ ಆಯಿತು. ಮತ್ತು ಹೆಸರು, ಅದನ್ನು ಉಪಯೋಗಿಸೋ ಜಾಗ ಬೇರೆ, ಎಲ್ಲ ಬೇರೆ ಬೇರೆ ಆಗಿಬಿಡುತ್ತೆ. ಆಗ ಬರಿಯ ಮಾತಿಗೆ ವಿಷಯವಾಗಿರೋ ಹೊರತು ಅದು ಬರೀ ಮಾತಾಯಿತು. ತೋರಿಸಿ ನೋಡೋಣ, ನಿಮ್ಮ ಮಡಕೆ ತೋರಿಸಿ. ಅದರ ಪ್ರಪಂಚದ ಆ ಆಕಾರಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡಿ. ನಾನು ಚಿನ್ನ ಕರಗಿಸ್ದೆ, ನಿಮ್ಮ ಒಡವೆ ತೋರಿಸಿ ನೋಡೋಣ. ಆಭರಣ ಕರಗಿಸ್ದೆ, ಒಡವೆ ತೋರಿಸಿ ನೋಡೋಣ, ಇರೋದಿಲ್ಲ. ಅದಕ್ಕೋಸ್ಕರನೇ ಅಲ್ಲಿ ಚಿನ್ನವೇ ಸತ್ಯ ಅಂತ ಹೇಗೆ ಹೇಳ್ತೀವೋ ಹಾಗೆ ಇರವೇ ಸತ್ಯ, ಪರಮಾತ್ಮನೇ ಸತ್ಯ, ಮಿಕ್ಕಿರೋದು ಯಾವುದು ಇಲ್ಲ. ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಡಿ ಅಂತ ಹೇಳೋದು. ವ್ಯವಹಾರ ಮಾಡ್ಕೊಂಡೋಗಿ. ಆಗ ಬರಿಯ ಮಾತಿಗೆ ವಿಷಯವಾಗಿರುವುದು ಹೊರತು ನಿಜವಾಗಿ ವಸ್ತುವಾಗಿಲ್ಲವೋ ಹೇಗೆ ಅಲ್ಲಿ ಮಣ್ಣೆಂಬುದೇ ಸತ್ಯವಾಗಿರುವುದು. ಒಂದೇ ಒಂದು ನಿಮಿಷ, ಇಲ್ಲಿ ಬರೀ ಇರುವೆ ಅಂತ ಹೇಳ್ತಾರಲ್ಲ, ಹೆಂಗೆ ಅದು? ಏನಂದ್ರಿ? ಎಚ್ಚರ ಬರಿ, ಎಚ್ಚರವೆಲ್ಲವೂ ಬರೀ ಇರುವೆ ಆಗಿರುತ್ತದೆ. ಹೌದು. ನೀವು ಇರುವಂದ್ರೆ ಏನ್ ಅರ್ಥ ಇಟ್ಕೊಂಡಿದ್ದೀರಾ ಹೇಳಿ? ಇರುವಂದ್ರೆ ಏನು ಹೇಳಿ ಫಸ್ಟ್ ನನಗೆ? ಅಂದ್ರೆ ಆತ್ಮ ಅಷ್ಟೇ. ಆತ್ಮ ಅಂದ್ರೂ ಒಂದೇ, ಇರುವು ಅಂತ ಅಂದ್ರೆ ಒಂದೇ. ಇದು ಇರುವಿನ ಚಾಪ್ಟರ್ ಆಗಿರೋದ್ರಿಂದ ಅಲ್ಲಿ ಇರುವು ಅಂತಾನೆ ತಗೊಂಡ್ಬರ್ತಾರೆ ಅಲ್ವಾ? ಇವಾಗ ಎಚ್ಚರದಲ್ಲಿ ಎರಡು ಮಿಕ್ಸ್ ಆಗಿರುತ್ತಲ್ಲ, ಆತ್ಮ ಅನಾತ್ಮ, ಅದು ಹೆಂಗೆ ಬರೀ ಇರುವೆ ಆಗುತ್ತೆ? ಕರೆಕ್ಟು. ಅದು ಮಿಕ್ಸ್ ಆಗಿದೆ ಅಂತ ಇವಾಗ ನಮಗೆ ಗೊತ್ತಾಗಿದೆ. ಆದರೆ ಗೊತ್ತಾದ ಮೇಲೆ ಹಂಗೆ ತೋರ್ತಾ ಇದೆ, ತೋರ್ಕೊಳ್ಳಿ ಬಿಡಿ. ಬಟ್ ಇರೋದೇನು? ಆತ್ಮನೇ ಇರೋದು. ಅಲ್ಲಿ ನಾವು ಹೇಳುವಾಗ ಆತ್ಮ ಅನಾತ್ಮ ಎರಡು ಇರೋದಿಲ್ಲ. ಅಲ್ಲಿ ಹೇಳುವಾಗ ವ್ಯವಹಾರಕ್ಕೆ ಮಾಡುವಾಗ ನಾವು ಇಲ್ಲಿ ಅದಕ್ಕೆ ವ್ಯವಹಾರ ಜ್ಞಾನ, ಪಾರಮಾರ್ಥಿಕ ಅಂತ ಹಿಂಗೆ ತೊಗೊಂಬಂದಿರೋದು ಯಾಕೆ ಅಂದರೆ ನಮಗೆ ಈ ಕನ್ಫ್ಯೂಷನ್ ಆಗುತ್ತೆ. ಇನ್ನೊಂದು, ಈ ತತ್ವದಲ್ಲಿ ನಿಲ್ಲೋವರೆಗೂ ಈ ಮನಸ್ಸಿನ ಪ್ರಶ್ನೆ ಕೇಳ್ತಾನೇ ಇರುತ್ತೆ. ಇರಲಿ, ಏನಾದರೂ ಇರಲಿ. ಅಲ್ಲ, ಇವಾಗ ಕಷ್ಟ ಏನಿದೆ? ಇವಾಗ ನೀವು ಹಾವು ಇದೆ ಅಂತೀನಿ ನಾನು. ಇದೆ ಅನ್ನೋ ಇರವು ಇದೆ ಅಂತ ಹೇಳ್ಬೇಕಾದ್ರೆ ಇರವು ಎಲ್ಲಿಂದ ಬಂದಿದೆ ಹೇಳಿ ನೀವೇ? ಎಲ್ಲಿಂದ ಬಂದಿದೆ? ಅಲ್ಲ, ನಾನಿವಾಗ ಹಗ್ಗ ತೆಗೆದು ಬಿಡ್ತೀನಪ್ಪ, ನಿಮ್ಮ ಹಾವು ತೋರಿಸ್ಬೇಕು, ನನಗೆ ತೋರ್ಸಕ್ಕೆ ಬರುತ್ತಾ? ಇಲ್ಲ. ಈಗ ನೀವು ಹಾವು ಅಂತ ಭ್ರಮೆ ಮಾಡ್ಕೋಬೇಕಾದ್ರಲ್ಲ ಹಗ್ಗ ಇರ್ಬೇಕು ತಾನೆ? ಇರ್ಬೇಕು. ಆ ಇರುವನ್ನ ಹಾವು ಸಾಲ ತಗೊಂಡ್ಬಂದಿದೆ ಅಂತಾರೆ ಅಷ್ಟೇ, ಇನ್ನೇನಿಲ್ಲ.
ಈಗ ಹಗ್ಗ ತೆಗೆದು ಬಿಡ್ತೀನಪ್ಪ, ನನಗೆ ನಿಮ್ಮ ಹಾವು ತೋರ್ಸಕ್ಕೆ ಬರಲ್ಲ. ಅಲ್ಲಿಗೆ ನಾನೇನು ಹೇಳ್ತೀನಿ, ಹಾವು ಇದೆ ಅಂತೀನಿ. ಇದೆ ಅನ್ನೋದು ಯಾವುದರ ಸಹಾಯದಿಂದ ಅದಕ್ಕೆ ಆ ಅಸ್ತಿತ್ವ ಬಂದಿದೆ ಅದನ್ನು ಹೇಳು. ಬಟ್ ಇದು ಹೇಳ್ದಂಗೆ ಪ್ರಪಂಚ ಆತ್ಮ, ಪ್ರಪಂಚ ಅಂತ ತೆಗೆದ್ಬಿಟ್ರೆ ಆತ್ಮ ಇರುತ್ತೆ ಅಂದಂಗಾಯ್ತು. ಹೌದು, ಗಾರ್ಡನ್ ಇದ್ರಲ್ಲಿ ಪ್ರಪಂಚ ತೆಗೆದ್ರೆ ಆತ್ಮ ಮಾತ್ರ ಇರ್ತಾನೆ, ಎಚ್ಚರದಲ್ಲಿ ಪ್ರಪಂಚ ಆತ್ಮ ಎರಡೂ ಇರ್ತಾನೆ. ಕರೆಕ್ಟು. ವ್ಯವಹಾರ ಮಾಡುವಾಗ ನಮ್ಮ ಒಡವೆನೂ ಇರುತ್ತೆ, ಆಭರಣನೂ ಇರುತ್ತೆ, ಎರಡು ಇರುತ್ತೆ. ಇರಲಿ, ಬಟ್ ನಮ್ಗೆ ಗೊತ್ತಾದ ಮೇಲೆ ಏನು ಕಷ್ಟ? ನಮ್ಗೆ ಅದ್ರ ಮೇಲೆ ಮೋಹ ಇರಲ್ಲಪ್ಪ, ಅಷ್ಟೇ ಬೇಕಾಗಿಲ್ಲ. ಗೊತ್ತಾಗಲಿ ಬಿಡಿ. ಇವಾಗ ಬ್ರಹ್ಮಜ್ಞಾನಿಗೂ ಕೂಡ ಅವನು ವ್ಯವಹಾರ ಮಾಡುವಾಗ ಅವನ ಶರೀರ ಹೊಟ್ಟೆ ಹಸುವಾಗುತ್ತೆ, ಊಟ ಮಾಡ್ತಾನೆ, ನಮ್ಮಂಗೆ ಅವನು ಹೆಂಡತಿ ಮಕ್ಕಳು ಇರ್ಬೋದು, ಅವನು ವ್ಯವಹಾರ ಮಾಡ್ತಾನೆ, ನಗಿಸ್ತಾನೆ, ನಗ್ತಾನೆ, ಆಟ ಆಡ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ಅವನು ನಮಗೂ ವ್ಯತ್ಯಾಸ ಏನು ಅಂತ ಕೇಳಿದ್ರೆ ಏನು ವ್ಯತ್ಯಾಸ ಇರುತ್ತೆ? ಈಗ ಬ್ರಹ್ಮಚೈತನ್ಯರು ಸ್ವಿಮ್ ಮಾಡ್ತಾಯಿದ್ರು, ಕುದುರೆ ಸವಾರಿ ಮಾಡ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು. ಅವ್ರಿಗೆ ಅದು ಇಷ್ಟ ಅಂದರೆ ಇಷ್ಟ. ಕೊನೆಯವರೆಗೂ ಅವರು ನಾಳೆ ದೇಹ ಬಿಡ್ತೀವಿ ಅಂದಾಗಲೂ ಕೂಡ ಕುದುರೆ ಪಾಪ ಕಣ್ಣಲ್ಲಿ ನೀರು ಹಾಕ್ತಾ ಇತ್ತು, ಅದು ಇಷ್ಟಪಡ್ತಾ ಇತ್ತು ಅಂತ ಹೋಗಿ ಕುದುರೆ ಸವಾರಿ ಮಾಡ್ಕೊಂಡ್ಬಂದರು. ಇಲ್ಲಿ ಹಾಗೆ ವ್ಯವಹಾರ ಇರಲಿ, ಬಟ್ ಅದ್ರ ಮೇಲೆ ಅವ್ರಿಗೆ ಮೋಹ ಇರಲ್ಲ, ಅಟ್ಯಾಚ್ಮೆಂಟ್ ಇರಲ್ಲ, ತಾದ್ಯಾತ್ಮ ಇರಲ್ಲ. ಅದು ಕಾರ್ಯಕಾರಣ ಭಾವನೆ ಇದು ಕೇಳ್ಬೋದಲ್ವಾ? ಪ್ರಪಂಚಕ್ಕೂ ಆತ್ಮಕ್ಕೂ ಹೇಳ್ಬೋದು. ಬಟ್ ಇವಾಗ ನೀವು ಮಣ್ಣು ಮಡಿಕೆ ಆಗಬೇಕಾದ್ರೆ ಎಷ್ಟು ಸಲಕರಣೆಗಳು ಬೇಕು ಹೇಳಿ ನೋಡೋಣ. ಇವಾಗ ಮಣ್ಣು ಮಡಿಕೆ ಆಗಬೇಕಾದ್ರೆ ಏನೇನು ಬೇಕು ಹೇಳಿ, ನೀವೇ ಹೇಳಿ. ಕುಂಬಾರ ಇರ್ಬೇಕು, ಮಣ್ಣು, ನೀರ್ ಬೇಕು, ಚಕ್ರ ಬೇಕು, ಆಮೇಲೆ ಇದು ಬೇಕು, ಸುಡೋದಕ್ಕೆ ಬೆಂಕಿ ಬೇಕು, ನೀರ್ ಬೇಕು. ಸರಿ, ದೇಶದಲ್ಲಿರ್ಬೇಕು, ಕಾಲದಲ್ಲಿರ್ಬೇಕು, ಅದು ಎಚ್ಚರದಲ್ಲೋ ಕನಸಿನಲ್ಲೋ ಅವಸ್ಥೆಯಲ್ಲಿ ಆಗಬೇಕು. ಈಗ ನಿಮ್ಮ ಅವಸ್ಥೆ, ಈಗ ನೀವು ನಿದ್ದೆಯಲ್ಲಿದ್ದೀರಪ್ಪ, ಅವಸ್ಥೆ ಇಲ್ಲ, ಎಚ್ಚರ ಇಲ್ಲ, ಕನಸಿಲ್ಲ. ಎಚ್ಚರ ಬಂತು, ಇಷ್ಟು ಫೆಸಿಲಿಟೀಸ್ ಉಪಯೋಗಿಸ್ಕೊಂಡು ಅದು ಎಚ್ಚರ ತೋರ್ತಾ ಹೇಳ್ರಿ ಏನಾಯ್ತು? ಇವಾಗ ಇಷ್ಟೊಂದು ಜನ ಎಲ್ಲಿದ್ದರಲ್ಲಿ? ಏನು ಪಂಚಭೂತಗಳನ್ನ ಉಪಯೋಗಿಸ್ಕೊಂಡು ನೀವು ಎಚ್ಚರ ಸೃಷ್ಟಿ ಮಾಡಿದ್ರಾ? ಏನು ಮಾಡಿದ್ರಿ ಹೇಳಿ? ಕಾಲದಲ್ಲಿ ಹೆಂಗೆ ಮಾಡಿದ್ರಿ? ಮಾಡಲೇ ಇಲ್ಲ. ಯಾರು ಮಾಡಿದವರು? ಹೆಂಗಿದೆ ನೋಡಿ, ಈ ರೀತಿ ಎಲ್ಲಿ ಹೊಂದುತ್ತೆ ಇಲ್ಲಿಗೆ? ಇದು ಬದುಕಂತ ತೋರ್ಕೊಳ್ಳುತ್ತೆ, ಬದುಕಂತ ಹೋಗ್ಬಿಡುತ್ತೆ. ಈಗ ನೀವು ಮಡಿಕೆ ಮಾಡಿದ್ರಪ್ಪ, ನನಗಿವಾಗ ಮಣ್ಣು ಕೊಡಿ ಅಂತ ಕೇಳ್ತೀನಿ, ತೋರಿಸ್ರಿ ನೋಡೋಣ. ಹೋಗಲಿ, ಆಭರಣ ಇದೆ, ಚಿನ್ನ ಬೇಕು ಅಂತ ಕೇಳ್ತೀನಿ, ನೀವೇನು ಮಾಡಬೇಕು? ಆಚಾರಿ ಅಂಗಡಿಗೆ ತೊಗೊಂಡೋಗ್ಬೇಕು, ಆಚಾರಿ ಬೆಂಕಿನಲ್ಲಿ ಕರಗಿಸ್ಬೇಕು, ಆಮೇಲೆ ಅದೊಂದು ಸ್ವಲ್ಪ ಹೊತ್ತಾದ ಮೇಲೆ ಅದಕ್ಕೆ ಏನೇನೋ ಹಾಕಿ ಅವನು ಆಮೇಲೆ ನಮಗೆ ಚಿನ್ನ ಕೊಡಬೇಕು. ಎಲ್ಲಿ? ನೀವು ನಿದ್ದೆಗೆ ಹೋಗಿದ ತಕ್ಷಣ ಈ ಪ್ರಪಂಚ ಬದುಕಂತ ಹೋಗ್ಬಿಡುತ್ತಲ್ಲ. ಏನು ಕಷ್ಟ ಇದೆ ಇಲ್ಲಿ? ಹಿಂಗಾಗ್ತಾ ಇದೆಯಾ? ಸೃಷ್ಟಿ ಸ್ಥಿತಿ ಹಿಂಗಾಗ್ತಾ ಇದೆಯಾ ಅಂತ ಪ್ರಶ್ನೆ ಕೇಳ್ತಾರೆ. ನಿಜ, ವ್ಯವಹಾರದಲ್ಲೂ ಕಾರ್ಯಕಾರಣ ಭಾವ ಇದೆ. ನಮಗೆ ಈ ಮನಸ್ಸಿಗೆ ಕಾರ್ಯಕಾರಣ ಭಾವ ಇಟ್ಕೊಂಡು ನಮ್ಗೆ ಹಿಂಗೆ ಹೇಳಿದ್ರೇ ಅರ್ಥ ಆಗೋದು ಅಂತ ಹೇಳಿ ಅವರೂ ಕೂಡ ಅದೇ ಕಾರ್ಯಕಾರಣ ಭಾವವನ್ನು ಇಟ್ಕೊಂಡು ನಮಗೆ ತಿಳಿಸೋದಕ್ಕೋಸ್ಕರ ಉಪಯೋಗಿಸ್ತಾರೆ ಪ್ರಕ್ರಿಯೆ. ಆದರೆ ನಮ್ಗೆ ಅಧ್ಯಾರೋಪಾಪವಾದದ ಪ್ರಕ್ರಿಯೆ ಇರೋದರಿಂದ ಇದು ತತ್ವದಲ್ಲಿ ನಿಲ್ಲಿಸೋದಕ್ಕೋಸ್ಕರ ಉಪಯೋಗಿಸ್ತಾ ಇರೋ ಪ್ರಕ್ರಿಯೆ ಎಲ್ಲನೂ ಅಷ್ಟೇ. ಬರೀ ಅಧ್ಯಾರೋಪಾಪವಾದ ಬರೀ ಕಾರ್ಯಕಾರಣ ಭಾವಕ್ಕೆ ಬರುತ್ತಿರುತ್ತೆ ಅಂತ ಅಲ್ಲ. ಪ್ರತಿಯೊಂದು ನಿಮಗೆ ವೇದಾಂತ ಅಂದರೆ ಅದು ಹಾಸು ಹೊಕ್ಕಾಗಿದೆ. ಕಾರ್ಯಕಾರಣ ಭಾವ ನೀವು ಅವಸ್ಥಾತ್ರಯ ಪ್ರಕ್ರಿಯೆ ತಗೊಳ್ಳಿ, ದೃಶ್ಯ ಪ್ರಕ್ರಿಯೆ ತಗೊಳ್ಳಿ, ಸ್ಥೂಲ ಸೂಕ್ಷ್ಮ ಪ್ರಕ್ರಿಯೆ ತಗೊಳ್ಳಿ, ಕಾರ್ಯಕಾರಣ ಭಾವ ಪ್ರಕ್ರಿಯೆ ತಗೊಳ್ಳಿ, ಏನು ಬೇಕಾದರೂ ತಗೊಳ್ಳಿ, ಅದರಲ್ಲೆಲ್ಲ ಅಧ್ಯಾರೋಪ ಅಪವಾದ. ಇದನ್ನೇ ನಮ್ಮ ಸ್ವಾಮಿಗಳು ಕಂಡಿಡ್ದಿದ್ದೆ, ಹೊಸದಾಗೇನು ಕಂಡಿಡಿಲ್ಲ, ಇದ್ದದ್ದನ್ನು ತೋರಿಸ್ಕೊಟ್ರು ಅಷ್ಟೇ. ಹಾಗೆ ಓಕೆ. ಮತ್ತೆ ಮೆಲ್ಕು ಹಾಕ್ತಾ ಇರಬೇಕು. ಇದನ್ನು ಮೆಲ್ಕು ಹಾಕ್ತಾ ಇದ್ದರೆ ಇನ್ನೂ ಕ್ಲಿಯರ್ ಆಗ್ತಾ ಬರುತ್ತೆ. ನಮಗೂ ಈ ಥರ ಪ್ರಶ್ನೆಗಳು ಭಗವತ್ಪಾದರು ಹೇಳ್ತಾ ಇದ್ದಾಗ ತುಂಬ ಇರ್ತಾಯಿತ್ತು ನಮಗೆ. ನನಗೆ ಬರ್ತಾ ಇದ್ದಿದ್ದ ಪ್ರಶ್ನೆ, ಎಚ್ಚರ ಬಂದಿಲ್ಲಪ್ಪ,
ನಿಮ್ಮ ಶರೀರ ತೋರಿಸ್ಬೇಕು, ನಿಮ್ಮ ಹೆಂಡತಿ ಮಕ್ಕಳು ತೋರಿಸ್ಬೇಕು, ತೋರಿಸ್ರಿ ಅಂತ ಇದ್ರು. ಏನು ಇವ್ರು ಇವು ಕೂಡ ನಮಗೆ ಮೊದಲು ಪ್ರಶ್ನೆ ರೂಪದಲ್ಲಿ ಇರ್ತಾ ಇತ್ತು. ಇದನ್ನೇ ಮನನ ಮಾಡಬೇಕು ಅಂತ ಹೇಳೋದು. ಸೊ ಇರಲಿ, ಅಲ್ಲಿಗೆ ಇವತ್ತಿದು ಪೂರ್ತಿ ಮುಗೀತು. ಸತ್ಯವಾಗಿರುವುದು, ಅದರಂತೆ ಆ ಉಪದೇಶ ವಾಕ್ಯದ ಪರಮಾರ್ಥವೂ ಇರುತ್ತದೆ ಚಾಂದ್ರಿಕದಲ್ಲಿ. ಸತ್ತೆಂಬುದೇ ಸೂಕ್ಷ್ಮವಾದ ಜಗನ್ಮೂಲವು. ನೋಡಿ, ಸತ್ತು ಅಥವಾ ಇರುವು ಅನ್ನೋದು ತುಂಬ ಸೂಕ್ಷ್ಮ, ಕಣ್ಣು ಕಾಣೋಲ್ಲ. ಆದರೆ ಇಷ್ಟು ಸ್ಥೂಲವಾಗಿರೋ ಪ್ರಪಂಚ ಆಗಿದೆಯಲ್ವಾ, ಹೇಗಾಯಿತು? ಪ್ರಶ್ನೆ ಕೇಳೋದಲ್ಲ, ಕೇಳಿದ್ರೆ ಇದು ಹೊಂದದೇ ಇಲ್ಲ. ಆದರೆ ಅನುಭವದಲ್ಲಿ ಇದೆಯೋ ಇಲ್ಲವೋ ತರ್ಕ ಕೇಳಕ್ಕೆ ಹೋಗ್ಬಾರ್ದು. ಇದೆಲ್ಲಕ್ಕೂ ಇದೇ ತಿರುಳು, ಅದು ಬೇಕಾಗಿರೋದು ನನಗೆ. ನೀವು ಪ್ರಪಂಚ ಅಂತೀರ, ಅವರು ಆತ್ಮ ಅಂತೀರ. ನೀವು ಒಡವೆ ಅಂತೀರ, ಅವ್ರು ಚಿನ್ನ ಅಂತೀರ. ಅಷ್ಟೇ. ಇದೇ ಸತ್ಯವು. ಆ ಮೃತ್ತಿಕೇತೇವ ಸತ್ಯಂ, ಅದನ್ನು ದೀರ್ಘ ಎಳಿತಾರೆ, ಅದೊಂದೇ ಸತ್ಯ. ಇದನ್ನೇ ಆತ್ಮ ಅಂದರೆ ಇನ್ನೆಲ್ಲೋ ಕೈಲಾಸದಲ್ಲಿ ವೈಕುಂಠದಲ್ಲಿ ಇದ್ದಾನೆ ಅಂತ ಅನ್ಕೊಂಡ್ಬಿಡ್ತೀರಾ ಅಂತೇಳಿ, ನೀನೇ ಆಗಿದ್ದೀಯಾ. ತತ್ವಮಸಿ ಶ್ವೇತಕೇತು, ನೀನೇ ಅದಾಗಿದ್ದೀಯ. ಇಲ್ದ್ರೆ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರ ಥರ ವೈಕುಂಠ ಕೈಲಾಸಕ್ಕೆ ಹೋಗ್ಬೇಕು ಹುಡ್ಕೋದಿಕ್ಕೆ ನಾವು. ಹಂಗಲ್ಲ, ನೀನೇ ಆಗಿದ್ದೀಯ. ಹೌದಪ್ಪ, ಹೌದು, ನೀನೇ ದೇವರು. ಸೊ ಅಲ್ಲಿಗೆ 66 ಮುಗೀತು. ಇವತ್ತಿನ್ನೂ ಸ್ವಲ್ಪ ಸಮಯ ಇರೋದರಿಂದ ನಾನು ಸ್ವಲ್ಪ ಪ್ರಶ್ನೆಗಳ ರೂಪದಲ್ಲಿ ತಗೊಳ್ಳೋಣ. ಬರೀ ಇರುವು ಜಗತ್ತಿಗೆಲ್ಲ ಕಾರಣವೆಂಬುದರ ಅರ್ಥ. ಇಲ್ಲಿ ಇರುವು ಅಂತಂದರೆ ಯಾವುದಕ್ಕೆ ಹೇಳ್ತಾ ಇದ್ದಾರೆ? ಬರೀ ಇರುವು ಅಂತಾರೆ, ಯಾವುದಕ್ಕೆ ಹೇಳ್ತಾ ಇದ್ದಾರೆ? ಆತ್ಮನಿಗೆ ಅಷ್ಟೇ. ಅಲ್ಲಿ ಬರೀ ಇರುವು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಲೋಕದಲ್ಲಿರುವಂಥದ್ದು ಮಿಕ್ಸೆಡ್ ಇರುವು, ಮಿಕ್ಸೆಡ್ ಅರಿವು, ಮಿಕ್ಸೆಡ್ ಆನಂದ ಲೋಕದಲ್ಲಿ. ಆಯಿತು. ಹೇಗೆ? ಅದಕ್ಕೇನಾದರೂ ಒಂದು ಎಕ್ಸಾಂಪಲ್ ಕೊಡ್ತೀರಾ? ಇಲ್ಲಿ ಬರೀ ಇರುವಿರುತ್ತೆ, ಅನುಭವದಲ್ಲಿ ತೋರಿಸಿ ಅಂತಂದರೆ ಏನು ಕೊಡ್ತೀರಾ? ಬರೀ ಇರುವು ನನಗೆ ಎರಡೂ ಕೊಡಬೇಕು, ಮಿಕ್ಸೆಡ್ ಒಂದು ಕೊಡಬೇಕು, ಇದು ಕೊಡಬೇಕು. ಅನುಭವ ಏನು ತೋರಿಸ್ತೀರಿ ನನಗೆ? ಬರೀ ಇರುವು, ಬರೀ ಏನಂದ್ರಿ? ಅವಸ್ಥಾತ್ರಯದಲ್ಲಿ. ಅದೇ ಅವಸ್ಥಾತ್ರಯದಲ್ಲಿ ಎಲ್ಲಿ? ಅವಸ್ಥಾತ್ರಯ ಅಂದರೆ ಇದು ಇನ್ನೂ ಸಿಂಪಲ್ ಪ್ರಶ್ನೆ. ನೀವೇನು ಪ್ರಶ್ನೆ ಆದರೂ ಕೇಳಿ, ಅವಸ್ಥಾತ್ರಯ ನೋಡ್ಕೊಳ್ಳಿ ಸ್ವಾಮಿ, ನೀವು 3 ಇರುತ್ತಲ್ಲಿ. ಗಾಢ ನಿದ್ರೆ ಹೇಳಬೇಕು. ಬರೀ ಇರುವು ನಾವು ಗಾಢ ನಿದ್ರೆಯಲ್ಲಿ ನೋಡ್ಕೊಳಕ್ ಬರುತ್ತೆ. ನಾವು ಮುಕ್ತರಾಗದೇ ಇರೋದ್ರಿಂದ ಹಾಗೆ ನೀವು ಸ್ವಲ್ಪ ಮನನ ಮಾಡಿ, ನಿದ್ದೆಗೆ ನೋಡ್ಕೋಬೇಕಾಗಿಲ್ಲ, ಎಚ್ಚರದಲ್ಲೇ ಹೌದು ಹೌದು ಬರೀ ಇರುವಾಗಿದೆ ಅಂತಲೇ ಗೊತ್ತಾಗುತ್ತೆ. ಕನಸಿನಲ್ಲಿ ಗೊತ್ತಾಗೋದಿಲ್ಲ, ಎಚ್ಚರದಲ್ಲಿ ಗೊತ್ತಾಗುತ್ತೆ. ಇರಲಿ, ಏನಾದರೂ ಇಟ್ಕೊಳ್ಳಿ. ಈಗ ಎಚ್ಚರ ಕನಸುಗಳಲ್ಲಿ ಮಿಕ್ಸೆಡ್ ಇರುವು, ಅದು ಎಚ್ಚರ ಕನಸಿನಲ್ಲಿ ಹೆಂಗೆ ಹೇಳ್ತೀರಾ ಮಿಕ್ಸೆಡ್ ಇರುವು ಅಂತ? ಹೆಂಗೆ ಗೊತ್ತಾಗುತ್ತೆ? ಹೋಗಿ ನಾವು ಹೇಗೆ ಗೊತ್ತಾಗುತ್ತೆ ಇವಾಗ ಇಲ್ಲಿ ಮಿಕ್ಸೆಡ್ ಆಗಿದೆಯಾ? ಹೆಂಗೆ ಮಿಕ್ಸೆಡ್ ಆಗಿದೆ ಅಂದರೆ ಅರ್ಥ ಏನು? ನಾನು ನನ್ನದು. ಕರೆಕ್ಟ್ ಅಷ್ಟೇ. ನಾನು ನನ್ನದು. ನಾನು ಯಾವುದಲ್ಲಿ? ಇರುವು. ಅದನ್ನು ನಿಜವಾದ ನಾನು, ತಾನು. ಗೋಪಾಲ್ ತುಂಬ ಹೇಳ್ತಾರೆ, ಸರ್ ತಾನು ಅಂತ ಕರೆಯೋಣ ಅಂತ. ನಮ್ಮ ಕುಲಕರ್ಣಿ ಸ್ವಾಮಿಗಳನ್ನು ತಾನು ಅಂತ ಕರೀತಾರೆ. ತಾನು ನಾನು. ಈ ಡೂಪ್ಲಿಕೇಟ್ ನಾನು ಅಂತ ಕರೀತಾರೆ. ಮತ್ತು ನಾನು ಕನ್ಫ್ಯೂಷನ್ ಆಗುತ್ತೆ ಅಂತ ನಾನು ಒರಿಜಿನಲ್ಲು ಡೂಪ್ಲಿಕೇಟು ನಂದು ಇನ್ನೂ ಸಿಂಪ್ಲಿಫೈ ಮಾಡಿಬಿಟ್ಟಿರ್ತೀನಿ, ಯಾರಿಗೂ ಪ್ರಾಬ್ಲಮ್ಮೇ ಇರಬಾರ್ದು. ನಿಜ. ಒಟ್ಟಿನಲ್ಲಿ ನೀವೇನಾದರೂ ಇಟ್ಕೊಳ್ಳಿ, ನಿಮ್ಗೆ ಅರ್ಥ ಆದರೆ ಸಾಕು. ಕರೆಕ್ಟ್. ಇಲ್ಲಿ ನನಗೆ ಎಕ್ಸಾಂಪಲ್ನಲ್ಲಿ ಹಾವು ಹಗ್ಗ ಕೊಟ್ಟರೆ ಹೇಗೆ ಹೇಳ್ತೀರಾ? ಅಲ್ಲೇನೋ ನನಗೆ ಕರೆಕ್ಟ್ ಗೊತ್ತಾಗೋಯ್ತು. ಹಾವು ಹಗ್ಗದಲ್ಲಿ ಅಲ್ಲಿ ಇರುವು ಕಲಬೆರಕೆ ಹೆಂಗಾಗಿದೆ? ಹಾವು ಹಗ್ಗ ಇರುವು, ಹಾವು ಅನಾತ್ಮ. ಸರಿ, ಕರೆಕ್ಟು. ಈಗ 2 ಇರುವುಗಳಿದೆಯಾ? ಇಲ್ಲ. ಅಲ್ಲಿ ಇರುವುಗಳು 2 ಇದೆಯಾ? ಇಲ್ಲ. ಯಾಕೆ? ಇಲ್ಲಿ ನಾನು ಹಾವಿದೆ ಅಂತ ಇದ್ದೀನಿ, ಅದನ್ನು ಕಂಡವರು ಹಾವಲ್ಲ ಸ್ವಾಮಿ ಹಗ್ಗ ಇದೆ ಅಂತಾರೆ. ಇಷ್ಟೇ ವ್ಯತ್ಯಾಸ. 2 ಇರುವುಗಳು ಇರೋಕ್ಕೆ ಸಾಧ್ಯ ಇಲ್ಲ. ಒಂದು ಹೋಗಲಿ,
ಹೋಗಲಿ ಅಷ್ಟು. ಈಗ ಅರಿವಿನಲ್ಲಿ ಬರೀ ಅರಿವು ನಾನು ಎಲ್ಲಿ ಚೆಕ್ ಮಾಡ್ಕೋಬೇಕು? ಬರೀ ಅರಿವು, ಬರೀ ಆನಂದ ಎಲ್ಲಿ ಚೆಕ್ ಮಾಡ್ಕೋಬೇಕು ನಾನು? ಅನುಭವ ಅಷ್ಟೇ. ಗಾಢನಿದ್ರೆ ಮತ್ತು ಎಚ್ಚರ ಕನಸಿನಲ್ಲಿ ಮಿಕ್ಸೆಡ್ ಅರಿವು ಹೆಂಗೆ ನಾನು ನೋಡ್ಕೋಬೇಕು? ಹೆಂಗೆ ನೋಡ್ಕೊತೀರ ಮಿಕ್ಸೆಡ್ ಅರಿವು? ಹೆಂಗೆ ತೋರಿಸ್ತೀರ ಮಿಕ್ಸೆಡ್ ಅರಿವು? ಅದು ಹೇಳಿಲ್ವಾ ನಾನು ನನ್ನದು ಅಂತ? ಸರಿ, ನನಗೆ ಇವಾಗ ಅರಿವು ಅಂದರೆ ಜ್ಞಾನ ಆಗಬೇಕಾದ್ರೆ ಎಚ್ಚರದಲ್ಲಿ ಏನೇನಿರಬೇಕು? ಈಗ ನಿಮಗೆ ಗಾಢನಿದ್ರೆಯಲ್ಲಿ ನಾನಿದ್ದೀನಿ ಎದ್ದ ಮೇಲೆ ಹೇಳ್ತಾರ ಇಲ್ವೋ? ನಾನಿದ್ದೆ. ಅಲ್ಲಿ ನಾನು ಇದ್ದೆ ಅನ್ನೋದು ಇರವು ನಿಮ್ಗೆ ಯಾತ್ರಿಂದ ಗೊತ್ತಾಯ್ತಪ್ಪ ನಾನಿದ್ದೆ ಅಂತ? ಯಾತ್ರಿಂದ ಗೊತ್ತಾಯ್ತು ನಿಮಗೆ? ನಾನಿದ್ದೆ ಕನಸಿನಲ್ಲಿ, ನಿದ್ದೆ ಅಂದರೆ ನಾನಿದ್ದೆ. ನಿಮ್ಗೆ ಯಾತ್ರಿಂದ ಗೊತ್ತಾಯಿತು? ಎಚ್ಚರವಾದ್ಮೇಲೆ ಅರಿವಿನಿಂದ ಗೊತ್ತಾಯ್ತು. ಆಗಲಿ, ಎಚ್ಚರವಾದಮೇಲೆ ಅಲ್ಲಿ ಏನೇನು ಉಪಯೋಗಿಸಿದ್ರಿ? ನಿದ್ದೆಯಲ್ಲಿದ್ದಾಗ ನಾನಿದ್ದೆ ಅಂತ ತಿಳ್ಕೊಳ್ಳೋದಕ್ಕೆ ನೀವು ಏನೇನು ಉಪಯೋಗಿಸಿದ್ರಿ? ಅದು ಪ್ರಶ್ನೆ. ಯಾವ ಫಿಟ್ಟಿಂಗ್ಸು ಇಲ್ಲ ಅಲ್ಲಿ. ಅಲ್ಲಿಗೆ ಬರೀ ಅರಿವಾಗಿದ್ರಿ, ಅದರಿಂದ ತಿಳ್ಕೊಂಡ್ರೆ. ಈಗ ಎಚ್ಚರದಲ್ಲಿ ನಿಮಗೆ ನಾನು ನೋಡ್ತಾ ಇದ್ದೀರಾ, ನಾನು ಹೇಳೋದನ್ನು ಕೇಳ್ತಾ ಇದ್ದೀರಾ, ನಿಮಗೆ ಜ್ಞಾನ ಆಗ್ತಾ ಇದೆ. ನಾನು ನೋಡ್ತಾ ಇದ್ಮೇಲೆ ಜ್ಞಾನ ಆಯ್ತಲ್ವ? ನನ್ನ ಚಿತ್ರ ಇಲ್ಲಿ ನಿಮಗೆ ಹೆಂಗಾಗ್ತಾ ಇದೆ ಜ್ಞಾನ ಅಂತ ಪ್ರಶ್ನೆ. ಆ ಫಿಟ್ಟಿಂಗ್ಸ್ ಹಿಂದೆ ಆತ್ಮನ ಸ್ವರೂಪ ಇದೆ, ಆತ್ಮನ ಇರುವು ಇದೆ. ಏನಂದ್ರಿ? ಉಪಾಧಿಗಳ ಹಿಂದೆ ಅರಿವಿನ ಸ್ವರೂಪ. ಕರೆಕ್ಟ್ ಗೋಪಾಲ್. ಆಮೇಲೆ ನೀವೇನು ಹೇಳ್ತಾ ಇದ್ದೀರಿ? ಇನ್ಯಾರು ಹೇಳಿದ್ದು? ಕೃಷ್ಣವೇಣಿನ? ಗೊತ್ತಾಗೋದು ಎಚ್ಚರದಲ್ಲಿ ಇಂದ್ರಿಯಗಳಿಂದ ಅಂತ ಹೇಳಿ ಎಲ್ಲ ಸೇರಿಸ್ಕೋಬೇಕಾಗುತ್ತಲ್ಲಿ ನೋಡಿ. ಈಗ ನನ್ನ ನೀವು ನೋಡ್ತಾ ಇದ್ದೀರಾ ಅಂತ ಅಂದಿದ ತಕ್ಷಣ ನಾನು ಇದ್ದೀನಿ ಅಂತ ಅನ್ಬೇಕಾದ್ರೂ ಇಷ್ಟಿರ್ಬೇಕು ನೋಡ್ರಿ. ನನ್ನ ಮೇಲೆ ಬೆಳಕು ಬೀಳಬೇಕು, ನಿಮ್ಗೆ ಜ್ಞಾನ ಆಗಬೇಕಾದ್ರೆ ನಂದು ಬೆಳಕು ಬೀಳಬೇಕು ಅಂದರೆ ಅಲ್ಲಿಗೇನಾಯಿತು? ಆದಿ ದೈವಿಕ ಇರಬೇಕು ಅಥವಾ ಆರ್ಟಿಫಿಷಿಯಲ್ ಲೈಟ್ ಇರಬೇಕು. ನೀವು ನಾನಿದ್ದೀನಿ ಅನ್ಬೇಕಾದ್ರೆ ನಿಮ್ಮ ಕಣ್ಣು ಚೆನ್ನಾಗಿರಬೇಕು ಕೂಡ. ನಾನಿದ್ದರೂ ಅಕಸ್ಮಾತ್ ಬೆಳಕಿದ್ರೂ ಅವ್ನು ಕಾಣಿಸೋದಿಲ್ಲ. ಅದ್ರ ಹಿಂದೆಗಡೆ ಮನಸ್ಸು ಸೇರಬೇಕು, ಅದ್ರ ಹಿಂದೆಗಡೆ ಬುದ್ಧಿ ಇರಬೇಕು. ಎಷ್ಟಿದೆ ನೋಡಿ. ಮೆಂಟಲ್ ಹಾಸ್ಪಿಟ್ಲಲ್ಲಿ ಇರ್ತಾನೆ ಅವನು ಬುದ್ಧಿ, ಇವಾಗ ಮನಸ್ಸಿರಲ್ಲ. ಕೋಮದಲ್ಲಿರ್ತಾನೆ ಅಂತ ಇಟ್ಕೊಳ್ಳಿ, ಮನಸ್ಸಿಲ್ಲ. ಅಲ್ಲಿ ನಿದ್ದೆಯಲ್ಲಿರ್ತಾನೆ, ಮನಸ್ಸಿಲ್ಲ. ಆಗ ಅವನಿಗೆ ನಾನಿದ್ದರೂ ಕೂಡ ಜ್ಞಾನ ಆಗೋದಿಲ್ಲ. ಅದರಿಂದ ಮನಸ್ಸಿರಬೇಕು. ಮೆಂಟಲ್ ಹಾಸ್ಪಿಟ್ಲಲ್ಲಿದ್ದಾನೆ, ಮನಸ್ಸಿದೆ ಅವನಿಗೆ, ಬುದ್ಧಿ ಚೆನ್ನಾಗಿಲ್ಲ, ಬುದ್ಧಿ ಕೆಟ್ಟೋಗ್ಬಿಟ್ಟಿದೆ ಅಂತಾರೆ. ಅವನು ಬುದ್ಧಿ ಭ್ರಮಣೆ ಆಗಿದೆ ಅಂತಾರೆ. ಅವನು ನನ್ನ ನೋಡಿಬಿಟ್ಟು ಕತ್ತೆ ಇದೆ ಅಂತಾನೆಲ್ಲ ಏನು ಮಾಡ್ತೀರ ಅವನು? ಅಲ್ಲ, ಅವನು ಆ ಥರ ಅಲ್ಲಿ ಮನಸ್ಸಿರಬೇಕು, ಇಷ್ಟು ಇನ್ಸ್ಟ್ರೂಮೆಂಟ್ಸ್ ಇರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲಿಗೆ ಆದಿ ದೈವಿಕ ಇರಬೇಕು. ಫಸ್ಟ್ ಆಫ್ ಆಲ್ ಇದು ಎಚ್ಚರ ಕನಸುಗಳಲ್ಲಿ ಅವಸ್ಥೆಯಲ್ಲಿ ಆಗೋದಿದು. ಜೊತೆಗೆ ಆದಿ ದೈವಿಕ, ಆದಿ ಭೌತಿಕನೂ ಇರಬೇಕು. ಇವಾಗ ನೀವು ನಾನಿದ್ದೀನಿ ಅಂತ ಹೇಳ್ಬೇಕಾದ್ರೆ ನಿಮಗಿಂತ ನಾನು ಬೇರೆ ಇರಬೇಕಲ್ಲಿ. ಹೆಂಡತಿ, ಮಕ್ಕಳು, ಮನೆ, ಮಠ, ಆದಿ ಭೌತಿಕ, ಆದಿ ದೈವಿಕ ಇದ್ರೇ ಆ ವಸ್ತುಗಳಿದೆ ಅಂತ ನೀವು ಹೇಳಬೇಕಾದ್ರೆ ಇಷ್ಟು ಇರಬೇಕು, 2 ಇರಬೇಕಲ್ಲಿ. ಕೊನೆಗೆ ನಿಮ್ಗೆ ಇಷ್ಟಿರಬೇಕು ಸಲಕರಣೆಗಳು. ಇಷ್ಟಿದ್ದರೆ ನಿಮಗೆ ಜ್ಞಾನ ಆಗುತ್ತೆ ಸ್ವಾಮಿ. ಇದನ್ನು ವಿಶೇಷವಾದ ಜ್ಞಾನ. ವಿಶೇಷ ಅಂತಂದರೆ ಇಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸು ತುಂಬ ಇರಬೇಕೆಲ್ಲ. ಇಲ್ದಿದ್ರೆ ಇಷ್ಟಿಲ್ಲ, ಒಂದಿಲ್ಲ ಅಂತ ಇಟ್ಕೊಳ್ಳೆ, ಅವನಿಗೆ ಜ್ಞಾನ ಆಗೋದಿಲ್ಲ. ಕಣ್ಣಿಲ್ಲಪ್ಪ, ಕಾಣಿಸೋದಿಲ್ಲ. ಕಿವಿ ಇಲ್ಲ, ಕೇಳಿಸೋದಿಲ್ಲ. ಮೂಗಿಲ್ಲ, ಮೂಗಂದರೆ ಅದರ ಸೆನ್ಸೇಷನ್ಸ್ ಇಲ್ಲ, ಅವನಿಗೆ ವಾಸನೆ ಗೊತ್ತಾಗೋದಿಲ್ಲ. ಸ್ಪರ್ಶ ಸುಖ ಹೋಗ್ಬಿಟ್ಟಿದೆ, ಅವನಿಗೆ ಮುಟ್ಟಿದ್ರೆ ಗೊತ್ತಾಗೋದಿಲ್ಲ ಬಿಸಿನೀರು ತಣ್ಣೀರು. ಒಟ್ಟಿನಲ್ಲಿ ಇಷ್ಟಿರಬೇಕು. ನಿಮ್ಮ ಗಾಢನಿದ್ರೆಯಲ್ಲಿ ಏನಿರಬೇಕು ಸ್ವಾಮಿ? ಏನೇನೂ ಬೇಕಾಗಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಇರುವಾಗಲಿ ಅರಿವಾಗಲಿ ಹೀಗೆ ತಗೋಬೇಕು. ಹೋಗಲಿ, ಕೊನೆಗೆ ಆನಂದ ಅಂತ ಹೇಳಿದೆ. ಇವತ್ತು ಆ ಪ್ರಶ್ನೆ ಅಲ್ಲ, ಸುಮ್ಮನೆ ನಾವು ಬೇರೆ ಕಡೆ ಹೋಗೋಣ, ಇರೋ ಮಾತ್ರ ತೊಗೊಂಡೋಗೋಣ, ಇನ್ನು ಮುಂದಕ್ಕೆ ಬರುತ್ತೆ. ಅದೇ ರೀತಿ ನೀವು ಆನಂದಕ್ಕೂ ತಗೋಬೇಕು. ಆನಂದಕ್ಕೆ ತಗೋಬೇಕಾದ್ರೆ ಅಲ್ಲಿ ವಸ್ತುಗಳಿರಬೇಕು, ನೀವು ಬಾಯಿನಲ್ಲಿ ಇಟ್ಕೋಬೇಕು. ಮತ್ತು ಅದಕ್ಕೆ ಮನಸ್ಸು, ನಾವು ಹ್ಯಾಪಿ ಅನಾಲಿಸಿಸ್ ಜ್ಞಾಪಕ ಮಾಡ್ಕೊಳ್ಳಿ, ಇಷ್ಟಿರಬೇಕು ಆನಂದ ಗೊತ್ತಾಗಬೇಕಾದ್ರೆ. ಸೊ ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಅಲ್ಲಿ ಬೆಂಕಿ ಇದೆ, ಒಂದು ಕಬ್ಬಿಣದ ಗುಂಡಿದೆ, ನೀವು ಕಾಯಿಸಿಬಿಡ್ತೀರ. ಕಾಯಿಸ್ಬಿಟ್ಟಾಗ ಕಬ್ಬಿಣದ ಗುಂಡು
ಕೆಂಪಗಾಗ್ಬಿಡುತ್ತೆ. ಈಗ ನಿಮಗೆ ಸುಡ್ತು ಅಂತಂದರೆ ಅಲ್ಲಿ ಬೆಂಕಿನೂ ಇದೆ, ಕಬ್ಬಣನೂ ಇದೆ. ಹೆಂಗಿದೆ ನೋಡಿ, ಎರಡೂ ಇದೆ. ನಿಮಗೆ ಸುಟ್ಟಿದ್ದು ಕಬ್ಬಣ ಅಲ್ಲ, ಬೆಂಕಿ. ಬಟ್ ನೀವು ಹೇಳೋದು ನಾನು ಕಬ್ಬಣ ಮುಟ್ಟಿದೆ, ನನಗೆ ಆ ಸರಾಕಿ ಮುಟ್ಟಿದೆ, ಸುಡ್ತಾ ಇದೆ. ಕಬ್ಬಣದ ಚೆಂಡು ಮುಟ್ಟಿದೆ, ಸುಡ್ತಾ ಇದೆ. ಅಲ್ಲಿ ಎರಡೂ ಇದೆ, ಬೆಂಕಿನೂ ಇದೆ, ಕಬ್ಬಣನೂ ಇದೆ. ಬಟ್ ನಾವು ಹೇಳೋದು ಬೆಂಕಿ ಸುಡ್ತು ಅಂತ. ನನಗಿಲ್ಲಿ ಎಚ್ಚರದಲ್ಲಿ ಜ್ಞಾನ ಆಯಿತು ಅಂದರೆ ನಮ್ಮ ಪ್ರಕಾರ ಈ 19 ಮುಖಗಳಿಂದ ಜ್ಞಾನ ಆಯಿತು ಅಂತ ಹಿಡ್ಕೊತೀವಿ. ಆದರೆ ಹಿಂದೆಗಡೆ ಬೆಂಕಿ ಬಿಸಿಯಾಗಿತ್ತಲ್ವ, ಅದು ಯಾರಿಗೆ ಬಿಡ್ತೀವಿ? ಅದನ್ನು ಬಿಟ್ಬಿಡ್ತೀವಿ. ನಾವು ಹೇಳುವಾಗಲೂ ಹಾಗೆ ಹೇಳ್ತೀವಿ, ಒಬ್ಬಟ್ಟು ಸಿಹಿ ಇದೆ ಅಂತ ಹೇಳ್ತೇನೆ ಹೊರ್ತು ನೀರು ಸುಡ್ತಾ ಇದೆ ಅಂತ ಹೇಳ್ತೇನೆ ಹೊರ್ತು ನೀರು ಮತ್ತು ಬೆಂಕಿ ಎರಡು ಸೇರ್ಕೊಂಡಿದೆಯಲ್ವ ಅಲ್ಲಿ. ಅದೇ ರೀತಿ ಎಚ್ಚರದಲ್ಲಿ, ಕನಸಿನಲ್ಲಿ ಈ ಆತ್ಮ ಮತ್ತು ಅನಾತ್ಮ ಕಲಬೆರಕೆ ಆಗಿದೆ. ಅದು ಇರುವಾಗಲಿ, ಅರಿವಾಗಲಿ, ಆನಂದವಾಗಲಿ. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು. ಇಲ್ಲಿ ಕಾರಣವೆಂಬುದರ ಅರ್ಥ. ಪ್ರಪಂಚದಲ್ಲಿ ಕಾರ್ಯಕಾರಣ ಭಾವ ಎಲ್ಲಿ ಹೇಳ್ತಾರೆ, ಹೆಂಗೆ ಹೇಳ್ತಾರೆ? ಇವಾಗೆಲ್ಲ ಡಿಸ್ಕಸ್ ಆಗಿದೆ, ನಿಮಗೆಲ್ಲ ಗೊತ್ತಿರುತ್ತೆ. ಕಾರ್ಯಕಾರಣ ಭಾವ ಅಂತ ಪ್ರಪಂಚದಲ್ಲಿ ಯಾವುದಕ್ಕೆ ಹೇಳ್ತಾರೆ? ಈಗ ತಾನೇ ಗೋಪಾಲ್ ಅವರು ಹೇಳಿದ್ರು. ಕರೆಕ್ಟ್, ಅಷ್ಟೇ ಸಾಕು. ಅಷ್ಟು ತಿಳ್ಕೊಂಡ್ರೂ ಸಾಕು. ಕಾರ್ಯಕಾರಣ ಭಾವ, ಸಂಬಂಧ ಇರಬೇಕು, ಎಲ್ಲ ಇರಬೇಕು. ಈಗ ಗಾಢ ನಿದ್ರೆಯಲ್ಲಿ ಯಾವ ಕಾರ್ಯಕಾರಣ ಭಾವ ಇದೆಯಪ್ಪ? ಇವಾಗ ನಿಮಗೆ ಕಾರ್ಯಕಾರಣ ಭಾವ ಹೇಳಬೇಕಾದ್ರೆ ಏನೇನು ಇರಬೇಕಲ್ಲಿ? ಇಷ್ಟೂ ಇರಬೇಕು. ಕರೆಕ್ಟ್. ನಿದ್ದೆಯಲ್ಲಿ ಏನಿರಬೇಕು? ನನ್ನ ಪ್ರಶ್ನೆ. ಏನಿರಬೇಕು ನಿದ್ದೆಯಲ್ಲಿ? ಕಾರ್ಯಕಾರಣ ಭಾವ ಫಸ್ಟ್ ಆಫ್ ಆಲ್ ಇದೆಯಾ ನಿದ್ದೆಯಲ್ಲಿ? ಇಲ್ಲ. ಅಷ್ಟೇ. ಇಲ್ಲ, ಹೋಗ್ಲಿ. ಕಾರ್ಯಕಾರಣ ಭಾವ ಇರಬೇಕಾದ್ರೆ ಏನೇನಿರಬೇಕು? ಒಂದು ವಸ್ತು ಅದಕ್ಕೆ ಆಗೋದಕ್ಕೆ ಕಾರಣ, ಕಾರ್ಯ ಎಲ್ಲ ಇರ್ಬೇಕು. ನೋಡಿ, ಕಾರ್ಯ ಕಾರಣ ಬಂತು ಎರಡು. ಯಾವಾಗ ಎರಡು ಬಂತೋ ಮತ್ತಿನ್ನೇನು ಇರ್ಬೇಕು ಅಲ್ಲಿಗೆ? ಎಲ್ಲಿದ್ದರೆ ಅದನ್ನು ಕಾರ್ಯಕಾರಣ ಹೇಳಕ್ಕೆ ಬರುತ್ತೆ? ದೇಶ. ಮತ್ತೆ ಆಮೇಲೆ ದೇಶ ಒಂದು ಇದ್ರೆ ಸಾಕ? ದೇಶ, ಹೇಳಿ. ಕಾಲ, ದೇಶ ಕಾಲ ಕಾರ್ಯ ಕಾರಣ ಭಾವ ಅದೆಲ್ಲ ಸರಿ. ಕಾರ್ಯಕಾರಣ ಭಾವ ಅಂದ್ಬಿಡ್ತು. ಮತ್ತು ಅದು ಎಲ್ಲಿ ತೋರ್ಕೊಳುತ್ತದು? ಕಾಲ. ಸರಿ, ಅವಸ್ಥೆ ಒಳಗಡೆ ಯಾವ ಅವಸ್ಥೆಯಲ್ಲಿ ತೋರುತ್ತೆ? ನಿದ್ದೆಯಲ್ಲಿ ತೋರೋದಿಲ್ಲ. ಇವು ನಿದ್ದೆಯಲ್ಲಿ ಎರಡಿಲ್ಲ. ಅದು ಎಚ್ಚರದಲ್ಲಿ, ಕನಸಿನಲ್ಲಿ ತೋರಲ್ವಾ? ಕನಸಿನಲ್ಲಿ ತೋರಲ್ವಾ? ಎರಡರಲ್ಲೂ. ಅದಕ್ಕೆ ದೃಶ್ಯ ಪ್ರಪಂಚ ಅಥವಾ ಎಚ್ಚರ ಕನಸು ಎರಡರಲ್ಲೂ ತೋರುತ್ತೆ. ಯಾಕೆ? ಎರಡರಲ್ಲೂ ದೇಶ ಕಾಲ ಬೇರೆ ಬೇರೆ ಏನಾದರೂ ಇಟ್ಕೊಳ್ಳಿ. ಅದಕ್ಕೆ ಈ ಕಾರ್ಯ ಕಾರಣ ಭಾವ ಅಂತನ್ನೋದು ಎಚ್ಚರ ಕನಸುಗಳಲ್ಲಿ ತೋರುತ್ತೆ. ಹಾಗೆ ಸರ್, ಅಲ್ಲಿಗೆ ನಾನಿವತ್ತು ನಿಲ್ಲಿಸ್ತಾ ಇದ್ದೀನಿ. ಇಲ್ಲಿಗೆ ಸಾಕು. ನಾಳೆ ಇದರ ಬಗ್ಗೆ ಇನ್ನು ಸ್ವಲ್ಪ ವಿಚಾರ ಮಾಡಿ, ಹಿಂಗೆ ಚಿಂತನೆ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ನಮಗೆ ಮನದಟ್ಟಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾಳೆ ಸ್ವಲ್ಪ ಎಲ್ಲರೂ ಓದ್ಕೊಂಡು ಬನ್ನಿ. ಸ್ವಲ್ಪ ಮನನ ಮಾಡಿ. ನಿಮಗೆ ಪ್ರಶ್ನೆ ಕೇಳಿದಾಗ ನೀವು ಓದ್ತೀರಾ, ಆವಾಗ ಮನನ ಆಗುತ್ತೆ. ಎಷ್ಟು ಸಾರಿ ಓದಿದ್ರೆ ಅಷ್ಟು ಮನನ ಆಗುತ್ತೆ. ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್.